ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 619 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 1 ಮತ್ತು 2 ಜನವರಿ 2024 ಎಲ್ಲ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡೋಣ. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಿನ್ನೆಯ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಡಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. ಸೊ ಇವತ್ತಿನ ಮೊದಲನೇ ಪ್ರಶ್ನೆ ಹರಪ್ಪನ್ ಸಿವಿಲೈಸೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರುತ್ತೆ. ಸೊ ಇಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ಸ್ ಸಿಗ್ತಕ್ಕಂಥದ್ದು ಬಹಳ ರೇರ್ ಆಗಿರುತ್ತೆ. ಸೊ ಅದರಿಂದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ಸ್ ಸಿಕ್ಕಿದಾಗ ಅದರ ಮೇಲೆ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಬಹಳ ಹೆಚ್ಚಾಗಿರೋದ್ರಿಂದ ಸೊ ಈ ಒಂದು ಪ್ರಶ್ನೆಗಳು ಅಥವಾ ಅದರ ಒಂದು ಅಪ್ಡೇಟ್ಸ್ ಅನ್ನ ನೀವು ಸರಿಯಾಗಿ ನೋಡ್ಕೊಳ್ಬೇಕಾಗಿರುತ್ತೆ. ಸೊ ಈವನ್ ಇನ್ ಮೇನ್ಸ್ ಎಕ್ಸಾಮ್ ಅಲ್ಲೂ ಕೂಡ ನಿಮಗೆ ಈಸಿ ಆಗ್ತಕ್ಕಂಥ ಅಥವಾ ಪ್ರಶ್ನೆಗಳನ್ನ ನೀವು ಪ್ರಿಡಿಕ್ಟ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಇವತ್ತಿನ ಮೊದಲನೇ ಪ್ರಶ್ನೆ ಈ ಒಂದು ಇತಿಹಾಸದ ಹರಪ್ಪನ್ ಸಿವಿಲೈಸೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರುತ್ತೆ. ಸೊ ಈ ಒಂದು ಪ್ರಶ್ನೆ ಏನ್ ಹೇಳುತ್ತೆ ಅಂದ್ರೆ, ಪುಣೆಯ ಡೆಕ್ಕನ್ ಕಾಲೇಜ್ ಮತ್ತು ಸೆಂಟ್ರಲ್ ಎಎಸ್ಐ ಅಂದ್ರೆ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಥವಾ ಭಾರತ ದೇಶದ ಪುರಾತತ್ವ ಇಲಾಖೆ ಅಂತ ಕರೀತೇವೆ. ಸೊ ಈ ಇಬ್ಬರು ಸಂಶೋಧಕರು ಅಥವಾ ವಿಜ್ಞಾನಿಗಳು ರಾಕಿ ಗರ್ಹಿ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಎಸ್ಕವೇಷನ್ ಅಥವಾ ಉತ್ಖನನವನ್ನ ಮಾಡಿರ್ತಾರೆ. ಸೊ ಉತ್ಖನನವನ್ನ ಮಾಡಿದಾಗ ಅಲ್ಲಿ ಕೆಲವೊಂದು ಹ್ಯೂಮನ್ ರೆಮಿನೆಂಟ್ ಸಿಕ್ಕಿರುತ್ತೆ, ಅಂದ್ರೆ ಮಾನವನ ಅವಶೇಷಗಳು ಸಿಕ್ಕಿರುತ್ತೆ. ಆ ಒಂದು ಅವಶೇಷಗಳನ್ನ ಕಾರ್ಬನ್ ಡೇಟಿಂಗ್ ಮಾಡ್ತಾರೆ. ಕಾರ್ಬನ್ ಡೇಟಿಂಗ್ ಅಂದ್ರೆ ಆ ವಸ್ತುಗಳ ವಯಸ್ಸನ್ನ ಕಂಡುಹಿಡಿತಕ್ಕಂಥ ಒಂದು ಪದ್ಧತಿ ಆಗಿರುತ್ತೆ. ಸೊ ಆ ಕಾರ್ಬನ್ ಡೇಟಿಂಗ್ ಮಾಡಿರುವ ಕಾರಣ ಈ ಒಂದು ನಾಗರಿಕತೆ ಎಷ್ಟು ವರ್ಷಗಳ ಹಳೆಯದಾಗಿದೆ ಅಂತಕ್ಕಂಥ ಒಂದು ಪ್ರಿಡಿಕ್ಷನ್ ಅನ್ನ ಮಾಡಿರ್ತಾರೆ. ಆ ಒಂದು ಪ್ರಿಡಿಕ್ಷನ್ ಎಷ್ಟು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ 8,000 ವರ್ಷಗಳಷ್ಟು ಹಳೆಯದು ಅಥವಾ 8,000 ಇಯರ್ಸ್ ಓಲ್ಡ್ ಅಂತಕ್ಕಂಥ ಒಂದು ಮಾಹಿತಿಯನ್ನ ಈಗ ಲೇಟೆಸ್ಟ್ ಆಗಿ ನೀವು ಅಪ್ಡೇಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಇಲ್ಲಿ ಒಂದು ಕಾಮನ್ ಸೆನ್ಸ್ ಇಂದ ಈ ಒಂದು ಟಾಪಿಕ್ ಅನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಯಾವುದೇ ಒಂದು ಪ್ರದೇಶದ ಉತ್ಖನನ ಅಥವಾ ಎಸ್ಕವೇಷನ್ ಅಂತಕ್ಕಂಥದ್ದು ನಿರಂತರವಾಗಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ ಆಗಿರುತ್ತೆ. ಸೊ ಇಲ್ಲೂ ಕೂಡ ರಾಕಿ ಗರ್ಹಿಯಲ್ಲಿ ನಾವು ಇವತ್ತೇನು ಡಿಸ್ಕಸ್ ಮಾಡ್ತಾ ಇದ್ದೇವೆ, ಇದು ಥರ್ಡ್ ರೌಂಡ್ ಆಫ್ ಎಸ್ಕವೇಷನ್ ಆಗಿರುತ್ತೆ ಅಥವಾ 3ನೇ ಸುತ್ತಿನ ಒಂದು ಉತ್ಖನನವಾಗಿರುತ್ತೆ. ಸೊ ಯಾವಾಗಲೂ ಅಷ್ಟೇ ಫಸ್ಟ್ ರೌಂಡ್ ಆಫ್ ಎಸ್ಕವೇಷನ್ ಆದಾಗ ಸರ್ಫೇಸ್ ಲೆವೆಲ್ ಅಲ್ಲಿ ಏನೇನು ಸಿಗುತ್ತೆ ಅದನ್ನ ಕಾರ್ಬನ್ ಡೇಟಿಂಗ್ ಮಾಡ್ತಾರೆ. ಸರ್ಫೇಸ್ ಲೆವೆಲ್ ಅಲ್ಲಿ ಇರ್ತಕ್ಕಂಥ ವಸ್ತುಗಳು ಲೇಟೆಸ್ಟ್ ಇರುತ್ತೆ, ಅಂದ್ರೆ ಕಂಪ್ಯಾರಿಟಿವ್ಲಿ ನಾನು ಹೇಳ್ತಾ ಇರೋದು. ಸೊ ಅದರ ನಂತರ ಸೆಕೆಂಡ್ ರೌಂಡ್ ಮಾಡಿದಾಗ ಇದೇ ಒಂದು ಪ್ರದೇಶವನ್ನ ಫಸ್ಟ್ ರೌಂಡ್ ಆಫ್ ಎಸ್ಕವೇಷನ್ ಮಾಡಿದಾಗ 2,500 ಇಯರ್ಸ್ ಅಂತ ಅವರು ಡಿಕ್ಲೇರ್ ಮಾಡಿದ್ರು. ಸೊ ಅದಾದ್ಮೇಲೆ 2ನೇ ಸುತ್ತಿನ ಎಸ್ಕವೇಷನ್ ಮಾಡಿದಾಗ 4,000 ಇಯರ್ಸ್ ಅಂತ ಡಿಕ್ಲೇರ್ ಮಾಡಿದ್ರು. 3ನೇ ಸುತ್ತಿನ ಎಸ್ಕವೇಷನ್ ಮಾಡೋಷ್ಟೊತ್ತಿಗೆ ಡೆಪ್ತ್ ಬಹಳ ಕೆಳಗಡೆ ಹೋಗಿರೋದ್ರಿಂದ ಅಲ್ಲಿ ಬಹಳಷ್ಟು ಪುರಾತನ ವಸ್ತುಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈಗ ಬಂದಿರತಕ್ಕಂಥ ಅಪ್ಡೇಟ್ ಏನು ಅಂದ್ರೆ, ಸೊ ಈ ಒಂದು ನಾಗರಿಕತೆ 8,000 ವರ್ಷಗಳಷ್ಟು ಹಳೆಯದು ಅಂತಕ್ಕಂಥ ಒಂದು ಮಾಹಿತಿಯನ್ನ ಕೊಟ್ಟಿರ್ತಾರೆ. ಸೊ ಅಪ್ಡೇಟ್ ಏನು ಅಂದ್ರೆ, ಹರಪ್ಪನ್ ಸಿವಿಲೈಸೇಷನ್ ಅಂತಕ್ಕಂಥದ್ದು 7,000ದಿಂದ 8,000ದಷ್ಟು ಹಳೆಯದಾಗಿರ್ತಕ್ಕಂಥ ಒಂದು ನಾಗರಿಕತೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವುದೇ ಒಂದು ನಾಗರಿಕತೆ ಪ್ರಾರಂಭವಾಗಬೇಕಾಗಿದ್ರೆ ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಸಂಪನ್ಮೂಲ ನೀರಾಗಿರುತ್ತೆ. ಸೊ ಈ ಒಂದು ನಾಗರಿಕತೆ ಪ್ರಾರಂಭವಾಗಿರ್ತಕ್ಕಂಥದ್ದು ಇಂಡಸ್ ವ್ಯಾಲಿ ಅಥವಾ ಸಿಂಧೂ ಬಯಲಿನಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ನಾಗರಿಕತೆ ಆಗಿರುತ್ತೆ. ಸೊ ಇವತ್ತಿನ ಅಪ್ಡೇಟ್ ನ ಪ್ರಕಾರ ಈ ಒಂದು ನಾಗರಿಕತೆ 8,000 ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂಥ ಒಂದು ನಾಗರಿಕತೆ ಆಗಿರೋದ್ರಿಂದ ಸೊ ಈ ಒಂದು ಪ್ರದೇಶಗಳು ಭಾರತ ಮತ್ತು ಪಾಕಿಸ್ತಾನದಲ್ಲಿ ಹಂಚಿ ಹೋಗಿರುತ್ತೆ. ಹಾಗಿದ್ರೆ ಭಾರತದಲ್ಲಿರ್ತಕ್ಕಂಥ ಪ್ರದೇಶಗಳು ಯಾವ್ದ್ಯಾವ್ದು, ಪಾಕಿಸ್ತಾನದಲ್ಲಿರ್ತಕ್ಕಂಥ ಪ್ರದೇಶಗಳು ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ ಸೊ ಈ ಒಂದು ಮ್ಯಾಪ್ ಅನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇಲ್ಲಿ ರೆಡ್ ಲೈನ್ ಇಲ್ಲಿ ಏನ್ ಕಾಣ್ತಾ ಇದೆ, ಸೊ ಇದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರ್ತಕ್ಕಂಥ ಒಂದು ಗಡಿ ರೇಖೆ ಆಗಿರುತ್ತೆ. ಸೊ ಭಾರತ ದೇಶ ಈ ಕಡೆಗೆ ಬರುತ್ತೆ, ಪಾಕಿಸ್ತಾನ ಈ ಕಡೆಗೆ ಬರುತ್ತೆ. ಸೊ ಭಾರತ ದೇಶದ ಹರಿಯಾಣದಲ್ಲಿರ್ತಕ್ಕಂಥ ಒಂದು ಸಿಂಧೂ ಬಯಲಿನ ನಾಗರಿಕತೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ರಾಕಿ ಗರ್ಹಿ ಅಂತ ಕರಿತೇವೆ. ಸೊ ಈಗ 3ನೇ ಸುತ್ತಿನ ಎಸ್ಕವೇಷನ್ ಅನ್ನ ಮಾಡಿರ್ತಕ್ಕಂಥದ್ದು ಕೂಡ ಇದೇ ಪ್ರದೇಶದಲ್ಲಾಗಿರುತ್ತೆ. ಸೊ ಈ ಒಂದು ಪ್ರದೇಶ ಹರಿಯಾಣದ ಇಸ್ಸಾರ್ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ 2ನೇ ಪ್ರದೇಶವನ್ನ ನಾವು ರಾಜಸ್ಥಾನದಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು ಕಾಲಿಬಂಗನ್ ಅಂತ ಕರಿತೇವೆ. ಸೊ 3 ಮತ್ತು 4 ನಾವು ಗುಜರಾತ್ ನಲ್ಲಿ ನೋಡಬಹುದಾಗಿರುತ್ತೆ. ಸೊ ಧೋಲಾವೀರ ಮತ್ತು ಲೋಥಲ್ ಎರಡನ್ನ ನಾವು ಗುಜರಾತ್ ನಲ್ಲಿ ನೋಡಬಹುದಾಗಿರ್ತಕ್ಕಂಥ ಪ್ರದೇಶಗಳಾಗಿರುತ್ತೆ. ಸೊ ಅದಾದ್ಮೇಲೆ ಪಾಕಿಸ್ತಾನದಲ್ಲೂ ಕೂಡ 2 ಪ್ರದೇಶಗಳನ್ನ ನೋಡಬಹುದಾಗಿರುತ್ತೆ. ಸೊ ಒಂದನ್ನ
ಹರಪ್ಪ ಅಂತ ಕರಿತೇವೆ, ಇನ್ನೊಂದನ್ನ ಮೆಹೆಂಜೋದಾರೋ ಅಂತ ಕರಿತೇವೆ. ಸೊ ಈ ಒಂದು ಪ್ರದೇಶಗಳಲ್ಲಿ ಅಟ್ಲೀಸ್ಟ್ ನಮ್ಮ ಭಾರತ ದೇಶದಲ್ಲಿ ಈ ಪುರಾತನ ನಾಗರಿಕತೆಗೆ ಸಂಬಂಧಪಟ್ಟಂತೆ ನಿರಂತರವಾಗಿ ಸಂಶೋಧನೆಗಳನ್ನ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಪ್ಡೇಟ್ಸ್ ಗಳನ್ನ ನಾವು ನೋಡ್ತಾ ಇರ್ತೇವೆ. ಹಾಗಿದ್ರೆ ಈ ಒಂದು ರಾಕಿ ಗರಿಯಲ್ಲಿ ಈಗ ಮಾಡಿರ್ತಕ್ಕಂಥ ಎಸ್ಕವೇಷನ್ ಅಂತಕ್ಕಂಥದ್ದು ಮೂರನೇ ಹಂತದ ಅಥವಾ ಥರ್ಡ್ ಫೇಸ್ ಆಫ್ ಎಸ್ಕವೇಷನ್ ಆಗಿರುತ್ತೆ. ಸೊ ಈ ಒಂದು ಎಸ್ಕವೇಷನ್ ಅನ್ನ ಮಾಡಿರ್ತಕ್ಕಂಥದ್ದು ರಾಕಿ ಗರಿಹಿಯಲ್ಲಿ. ರಾಕಿ ಗರಿಹಿ ಬರ್ತಕ್ಕಂಥದ್ದು ಇಸಾರ್ ಡಿಸ್ಟ್ರಿಕ್ಟ್ ನಲ್ಲಿ, ಇಸಾರ್ ಡಿಸ್ಟ್ರಿಕ್ಟ್ ಬರ್ತಕ್ಕಂಥದ್ದು ಹರಿಯಾಣದಲ್ಲಿ. ಸೊ ಈ ಒಂದು ಪ್ರದೇಶದಲ್ಲಿ ಸಿಕ್ಕಿರ್ತಕ್ಕಂಥ ಮಾನವ ಅವಶೇಷಗಳನ್ನ ಕಾರ್ಬನ್ ಡೇಟಿಂಗ್ ಮಾಡಿದಾಗ ಸೊ ಈ ಒಂದು ನಾಗರಿಕತೆ 8,000 ವರ್ಷಗಳಷ್ಟು ಹಳೆಯದು ಅಂತ ಹೇಳಲಾಗ್ತಾ ಇದೆ. ಸೊ ನಾನು ಮುಂಚೆನೆ ಹೇಳಿದಾಗೆ ಈ ಒಂದು ಪ್ರದೇಶವನ್ನ 3 ಸಾರಿ ಈಗ ಉತ್ಖನನ ಮಾಡಿರ್ತಾರೆ. ಹಾಗಿದ್ರೆ ಮೊದಲ ಹಂತದ ಉತ್ಖನನವನ್ನ ಮಾಡಿದಾಗ ಯಾರು ನೇತೃತ್ವವನ್ನ ವಹಿಸಿದ್ರು ಅಂತ ನಿಮ್ಗೆ ಕೇಳಿದಾಗ ಡಾಕ್ಟರ್ ಅಮರೇಂದ್ರನಾಥ್ ಅಂತ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಇವರು ಇಂಡಿಯನ್ ಆರ್ಕಿಯೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ತಮ್ಮ ಒಂದು ಸೇವೆಯನ್ನ ಸಲ್ಲಿಸಿರ್ತಾರೆ. ಸೊ ಫಸ್ಟ್ ಫೇಸ್ ಅನ್ನ ಮಾಡಿರ್ತಕ್ಕಂಥದ್ದು 1997 ಇಂದ 2000ನೇ ಇಸ್ವಿವರೆಗೂ ಮಾಡಿರ್ತಕ್ಕಂಥ ಒಂದು ಎಸ್ಕವೇಷನ್ ಆಗಿರುತ್ತೆ. ಸೊ ಈ ಒಂದು ಎಸ್ಕವೇಷನ್ ಮಾಡಿದಾಗ ಈ ಪ್ರದೇಶ 2500 BCಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಾಹಿತಿಯನ್ನ ಸೊ ಅವರು ಪ್ರಿಡಿಕ್ಟ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಎರಡನೇ ಹಂತವನ್ನ ನಾವು ಯಾರ ನೇತೃತ್ವದಲ್ಲಿ ನೋಡ್ಬೋದಾಗಿರುತ್ತೆ ಅಂದ್ರೆ ವಸಂತ್ ಶಿಂಡೆ ಅಂತ ಕರಿತೇವೆ. ಸೊ ಇವರು ಡೆಕ್ಕನ್ ಕಾಲೇಜ್ ಪುಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರೊಫೆಸರ್ ಅಥವಾ ಅಧ್ಯಾಪಕರಾಗಿರ್ತಾರೆ. ಸೊ ಸೆಕೆಂಡ್ ರೌಂಡ್ ನಡೆದಿರ್ತಕ್ಕಂಥದ್ದು 2006ರಿಂದ 2013ರವರೆಗೆ ನಡೆದಿರ್ತಕ್ಕಂಥ ಒಂದು ಎಸ್ಕವೇಷನ್ ಆಗಿರುತ್ತೆ. ಸೊ ಈ ಒಂದು ಎಸ್ಕವೇಷನ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ DNA ಟೆಸ್ಟ್ ಅಥವಾ DNA ಪರೀಕ್ಷೆಯನ್ನ ಮಾಡ್ತಾರೆ. ಸೊ DNA ಪರೀಕ್ಷೆಯನ್ನ ಮಾಡಿದಾಗ ಈ ಒಂದು ನಾಗರಿಕತೆ 4000 ವರ್ಷಗಳ ಹಿಂದೆದು ಅಂತ ಪ್ರಿಡಿಕ್ಟ್ ಮಾಡಿರ್ತಾರೆ. ಸೊ ಈಗ ಮಾಡಿರ್ತಕ್ಕಂಥ ಪ್ರಿಡಿಕ್ಷನ್ ಪ್ರಕಾರ ಸೊ 8000 ವರ್ಷಗಳ ಹಿಂದೆ ಅಂತಕ್ಕಂಥದ್ದು ಲೇಟೆಸ್ಟ್ ಆಗಿರ್ತಕ್ಕಂಥ ಒಂದು ಅಪ್ಡೇಟ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಸೊ ಇವತ್ತಿನ ಎರಡನೇ ಪ್ರಶ್ನೆ, ಸಮುದ್ರ ಜೀವಿಗಳನ್ನು ಅನ್ವೇಷಿಸಲು ಮೊದಲ ಜಲಾಂತರ್ಗಾಮಿ ಪ್ರವಾಸೋದ್ಯಮ ಯೋಜನೆಯನ್ನು ಯಾವ ಭಾರತೀಯ ರಾಜ್ಯವು ಉದ್ಘಾಟಿಸಿದೆ? ವಿಚ್ ಇಂಡಿಯನ್ ಸ್ಟೇಟ್ ಇನಾಗ್ಯುರೇಟೆಡ್ ಫಸ್ಟ್ ಸಬ್ಮರೈನ್ ಟೂರಿಸಂ ಪ್ರಾಜೆಕ್ಟ್ ಟು ಎಕ್ಸ್ಪ್ಲೋರ್ ಮೆರೈನ್ ಲೈಫ್? ಅಂದ್ರೆ ನೀರು ಒಳಗಡೆ ಇರತಕ್ಕಂಥ ಒಂದು ಜೀವಿಗಳನ್ನ ನೋಡ್ಲಿಕ್ಕೆ ಒಂದು ಪ್ರವಾಸೋದ್ಯಮದ ಒಂದು ಕಾನ್ಸೆಪ್ಟ್ ಅನ್ನ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವ ರಾಜ್ಯ ಇನಾಗ್ರೇಟ್ ಮಾಡಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗುಜರಾತ್ ನಲ್ಲಿ ಈಗ ಸಬ್ ಮರೈನ್ ಟೂರಿಸಂ ಅನ್ನ ನಮ್ಮ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಪ್ರಾರಂಭ ಮಾಡಲಾಗ್ತದೆ. ಸೊ ಇಲ್ಲಿ ಈ ಚಿತ್ರದಲ್ಲಿ ನೀವು ನೋಡಬಹುದಾಗಿರುತ್ತೆ. ಸೊ ಈ ರೀತಿಯಾಗಿ ನಾವು ನೀರಿನ ಒಳಗಡೆ ಸಮುದ್ರ ಜೀವಿಗಳನ್ನ ನೇರವಾಗಿ ವೀಕ್ಷಣೆ ಮಾಡ್ತಕ್ಕಂಥ ಒಂದು ಪ್ರವಾಸೋದ್ಯಮವನ್ನ ಈಗ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗುಜರಾತ್ನ ದ್ವಾರಕದಲ್ಲಿ ಈಗ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇದು ಈ ರೀತಿಯ ಪ್ರವಾಸೋದ್ಯಮ ನಮ್ಮ ಭಾರತ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಇದೇ ಮೊಟ್ಟ ಮೊದಲ ಉದಾಹರಣೆ ಆಗಿರುತ್ತೆ. ಸೊ ಈ ರೀತಿಯ ಪ್ರವಾಸೋದ್ಯಮವನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಡಿಯಾಸ್ ಫಸ್ಟ್ ಸಬ್ ಮೆರೈನ್ ಟೂರಿಸಂ ಅಂತ ಕರಿತೇವೆ. ಅಂದ್ರೆ ಭಾರತ ದೇಶದ ಮೊಟ್ಟ ಮೊದಲ ಜಲಾಂತರ್ಗಾಮಿ ಪ್ರವಾಸೋದ್ಯಮ ಅಂತ ಕರಿತೇವೆ. ಸೊ ಈ ಒಂದು ಪ್ರವಾಸೋದ್ಯಮಕ್ಕೆ ಗುಜರಾತ್ ಸರ್ಕಾರಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಮಜಗಾಂವ್ ಡಾಕ್ ಲಿಮಿಟೆಡ್ ನ ಒಂದು ಬೆಂಬಲದೊಂದಿಗೆ ಈ ಒಂದು ಸಬ್ಮರ್ಸಿಬಲ್ ಅನ್ನ ಇವರು ರೆಡಿ ಮಾಡಿರ್ತಾರೆ. ಸೊ ಈ ಒಂದು ಸಬ್ಮರ್ಸಿಬಲ್ ಅನ್ನ ಎಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾರೆ ಅಂದ್ರೆ ದ್ವಾರಕದಲ್ಲಿ ಎಕ್ಸ್ಪ್ಲೋರ್ ಮಾಡ್ತಕ್ಕಂಥ ಒಂದು ಪ್ರವಾಸೋದ್ಯಮವಾಗಿರುತ್ತೆ. ದ್ವಾರಕ ಅಂತಕ್ಕಂಥದ್ದು ಹಿಂದೂ ಮೈಥಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಜಲಾಂತರ್ಗಾಮಿ ಪ್ರವಾಸೋದ್ಯಮವನ್ನ ನಮ್ಮ ಭಾರತ ದೇಶದಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯ ಒಂದು ಪ್ರವಾಸೋದ್ಯಮ ಇತ್ತೀಚೆಗೆ ಒಂದು ಕೆಟ್ಟ ಸುದ್ದಿ ಅಂದ್ರೆ ಬ್ಯಾಡ್ ನ್ಯೂಸ್ಗಾಗಿ ತುಂಬಾ ಪಾಪ್ಯುಲರ್ ಆಗಿತ್ತು. ಸೊ ಆ ಒಂದು ಸಬ್ಮರ್ಸಿಬಲ್ ಯಾವುದು ಅಂದ್ರೆ ಟೈಟಾನಿಕ್ ಸಬ್ಮರ್ಸಿಬಲ್ ಎಕ್ಸ್ಪಿಡಿಷನ್ ಅಂತ ಕರೀತೇವೆ. ಸೊ ಇದು ನೀರಿನೊಳಗೆ ಆಗಿರ್ತಕ್ಕಂಥ ಅಪಘಾತದಿಂದ ಸಾಕಷ್ಟು ಜನರು ಅಲ್ಲಿ ಸಾವನ್ನ ಕೂಡ ಅಪ್ಪಿರ್ತಾರೆ. ಸೊ ಇದೇ ರೀತಿಯ ಪ್ರವಾಸೋದ್ಯಮವನ್ನ ಈಗ ಭಾರತ ದೇಶದಲ್ಲಿ ಲಾಂಚ್ ಮಾಡಿರ್ತಾರೆ. ವಿ ವಿಶ್ ದೇರ್ ಶುಡ್ ನಾಟ್ ಬಿ ಎನಿ ಸಚ್ ಬ್ಯಾಡ್ ಇನ್ಸಿಡೆನ್ಸಸ್ ಅಂತಕ್ಕಂಥದ್ದು ನಮ್ಮ ಆಶಯ ಆಗಿರುತ್ತೆ. ಸೊ ಈ ಒಂದು ಸಬ್ಮರ್ಸಿಬಲ್ ಟೂರಿಸಂ ಏನಿರುತ್ತೆ ಸೊ ನೀರಿನ ಮೇಲ್ಮೈಯಿಂದ 100 ಮೀಟರ್ ಒಳಗೆ ಆಳಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಜಲಚರ ಪ್ರಾಣಿಗಳನ್ನು ವೀಕ್ಷಣೆ ಮಾಡ್ತಕ್ಕಂಥ ಒಂದು ಸೌಲಭ್ಯ ಇದಾಗಿರುತ್ತೆ. ಸೊ ಈ ಒಂದು ಸೌಲಭ್ಯದಲ್ಲಿ ಇಟ್ ಕ್ಯಾನ್ ಕ್ಯಾರಿ ಅಪ್ ಟು 35 ಟನ್ಸ್ ಅಂದ್ರೆ ಇದು 35 ಟನ್ಗಳಷ್ಟು ತೂಕ ಇರತಕ್ಕಂಥ ಒಂದು ಜಲಾಂತರ್ಗಾಮಿ ಆಗಿರುತ್ತೆ. ಸೊ ಅದಾದ್ಮೇಲೆ ಇದು 30 ಜನ ಪ್ಯಾಸೆಂಜರ್ಸ್ ಅನ್ನ ಒಂದು ಸಮಯದಲ್ಲಿ ಕ್ಯಾರಿ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನ ಹೊಂದಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3.
16ನೇ ಹಣಕಾಸು ಆಯೋಗದ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ? ಹೂ ಹ್ಯಾಸ್ ಬೀನ್ ಡೆಸಿಗ್ನೇಟೆಡ್ ಆಸ್ ದಿ ಹೆಡ್ ಆಫ್ ದಿ 16th ಫಿನಾನ್ಸ್ ಕಮಿಷನ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅರವಿಂದ್ ಪನಗಾರಿಯಾ ಅವರನ್ನ 16ನೇ ಹಣಕಾಸಿನ ಆಯೋಗದ ಮುಖ್ಯಸ್ಥರನ್ನಾಗಿ ಆಯ್ಕೆ ಮಾಡಿರ್ತಾರೆ. ಅರವಿಂದ್ ಪನಗಾರಿಯಾ ಅನ್ನೋಷ್ಟೊತ್ತಿಗೆ ನಿಮಗೆ ಆ ಹೆಸರು ಫೆಮಿಲಿಯರ್ ಆಗಬೇಕು. ಏನಕ್ಕೆ ಫೆಮಿಲಿಯರ್ ಆಗಬೇಕು ಅಂತ ಹೇಳ್ತೇನೆ. ಕಾರಣ ಏನಂದ್ರೆ, ಸೊ ಅವರು ನೀತಿ ಆಯೋಗ ಏನಿರುತ್ತೆ, ಸೊ ಇದರ ಫಾರ್ಮರ್ ವೈಸ್ ಚೇರ್ಮನ್ ಆಗಿರ್ತಾರೆ. ಅಂದ್ರೆ ಮಾಜಿ ಉಪಾಧ್ಯಕ್ಷರಾಗಿ ಆಲ್ರೆಡಿ ಸೇವೆಯನ್ನ ಸಲ್ಲಿಸಿರ್ತಾರೆ. ಸೊ ಇವರನ್ನ ಅಂದ್ರೆ ಅರವಿಂದ್ ಪನಗಾರಿಯಾ ಅವರನ್ನ ಸೊ ಈಗ 16ನೇ ಹಣಕಾಸು ಆಯೋಗ ಅಥವಾ 16th ಫಿನಾನ್ಸ್ ಕಮಿಷನ್ ಏನಿರುತ್ತೆ ಅದಕ್ಕೆ ಮುಖ್ಯಸ್ಥರನ್ನಾಗಿ ನೇಮಕವನ್ನ ಮಾಡಿರ್ತಾರೆ. ಸೊ ಅದೇ ಸಮಯದಲ್ಲಿ ರಿತ್ವಿಕ್ ರಂಜನಂ ಅಂತ ಕರಿತೇವೆ. ಸೊ ಇವ್ರನ್ನ ರಿತ್ವಿಕ್ ರಂಜನಂ ಪಾಂಡೆ ಅಂತ ಕರಿತೇವೆ. ಸೊ ಇವ್ರನ್ನ ಇದೇ ಆಯೋಗಕ್ಕೆ ಸೆಕ್ರೆಟರಿ ಅಥವಾ ಕಾರ್ಯದರ್ಶಿಯಾಗಿ ಕೂಡ ನೇಮಕ ಮಾಡಿರ್ತಾರೆ. ಸೊ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ತಾ ಬರೋಣ. ಸೊ ಈಗ ಮುಖ್ಯಸ್ಥರನ್ನ ಏನ್ ಆಯ್ಕೆ ಮಾಡಿದ್ದಾರೆ ಅಂದ್ರೆ 16th ಫಿನಾನ್ಸ್ ಕಮಿಷನ್ಗೆ ಮುಖ್ಯಸ್ಥರನ್ನ ಏನ್ ಆಯ್ಕೆ ಮಾಡಿದ್ದಾರೆ, ಸೊ ಅವರ ಕಾರ್ಯಾವಧಿ ಎಷ್ಟು ದಿನಗಳವರೆಗೆ ಇರುತ್ತೆ ಅಂದ್ರೆ, ಸೊ ಅವರು ಆಫೀಸ್ ಅನ್ನ ತೆಗೆದುಕೊಂಡಿರ್ತಕ್ಕಂಥ ಒಂದು ದಿನಾಂಕ ಅಂದ್ರೆ ಯಾವತ್ತು ಅವರು ರಿಪೋರ್ಟ್ ಮಾಡ್ಕೊಳ್ತಾರೆ ಅಲ್ಲಿಂದ ಅವರು 16th ಫಿನಾನ್ಸ್ ಕಮಿಷನ್ಗೆ ಸಂಬಂಧಪಟ್ಟಂತೆ ವರದಿಯನ್ನ ಸಬ್ಮಿಟ್ ಮಾಡುವವರೆಗೂ ಅಥವಾ ಒಂದು ಡೆಡ್ ಲೈನ್ ಇರುತ್ತೆ. ಆ ಡೆಡ್ ಲೈನ್ ಏನಂದ್ರೆ ಅಕ್ಟೋಬರ್ 31, 2025. ಇವೆರಡರಲ್ಲಿ ಫಸ್ಟ್ ಯಾವ್ದಾಗುತ್ತೋ ಅಲ್ಲಿಯವರೆಗೂ ಅವರು ಆಫೀಸ್ ಅನ್ನ ಹೋಲ್ಡ್ ಮಾಡಬಹುದಾಗಿರುತ್ತೆ ಆಸ್ ದಿ ಹೆಡ್ ಆಫ್ ದಿ 16th ಫಿನಾನ್ಸ್ ಕಮಿಷನ್. ಸಪೋಸ್ ಅವರು 31, 2025 ಒಳಗೆ ಆ ಒಂದು ವರದಿಯನ್ನ ಸಬ್ಮಿಟ್ ಮಾಡಿದ್ರು ಅಷ್ಟೇ, ಮಾಡದಿದ್ರು ಅಷ್ಟೇ, ಅವರು ತಮ್ಮ ಒಂದು ಪೋಸ್ಟ್ ಅನ್ನ ಕಳೆದುಕೊಳ್ತಾರೆ. ಸೊ ಆ ಒಂದು ಕಾರಣದಿಂದ ಅವರ ಟೆನ್ಯೂರ್ ಎಲ್ಲಿವರೆಗೂ ಇರುತ್ತೆ ಅಂದ್ರೆ ಅಕ್ಟೋಬರ್ 31, 2025 ಅಥವಾ ಇದಕ್ಕಿಂತ ಮುಂಚೆ ಅವರು ವರದಿಯನ್ನ ಸಬ್ಮಿಟ್ ಮಾಡಿದ್ರೆ ಅಲ್ಲಿಯವರೆಗೂ ಅವರ ಕಾರ್ಯಾವಧಿಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ಲಿಕ್ಕೆ ಯಾವ ಡೆಡ್ ಲೈನ್ ಅನ್ನ ಕೊಟ್ಟಿರ್ತಾರೆ ಅಂದ್ರೆ, ಆಸ್ ಐ ಟೋಲ್ಡ್ ಯು ಬಿಫೋರ್, ಅಕ್ಟೋಬರ್ 31, 2025 ಅವರು 16th ಫಿನಾನ್ಸ್ ಕಮಿಷನ್ ನ ವರದಿಯನ್ನ ಕೊಡಬೇಕಾಗಿರುತ್ತೆ. ಸೊ ಈ ಒಂದು ವರದಿ ಎಲ್ಲಿಂದ ಕಮೆನ್ಸ್ ಆಗುತ್ತೆ ಅಂದ್ರೆ ಏಪ್ರಿಲ್ 1, 2026 5 ವರ್ಷಗಳವರೆಗೆ ನಾವು 16th ಫಿನಾನ್ಸ್ ಕಮಿಷನ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಫಿನಾನ್ಸ್ ಕಮಿಷನ್ಗೆ ಸಂಬಂಧಪಟ್ಟಂತೆ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ನಾವು ತಿಳ್ಕೊಳ್ಳೋದಾದ್ರೆ, ಸೊ ಈ ಒಂದು ಫಿನಾನ್ಸ್ ಕಮಿಷನ್ ಅಥವಾ ಹಣಕಾಸು ಆಯೋಗ ಅಂತ ಕರಿತೇವೆ. ಸೊ ಇದನ್ನ ಪಿರಿಯಾಡಿಕಲಿ ಕಾನ್ಸ್ಟಿಟ್ಯೂಟೆಡ್ ಬೈ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂಡರ್ ಆರ್ಟಿಕಲ್ 280. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಭಾರತ ದೇಶದ ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿಗಳು ಆರ್ಟಿಕಲ್ 280 ಅಡಿಯಲ್ಲಿ ಸೊ ಈ ಒಂದು ಫಿನಾನ್ಸ್ ಕಮಿಷನ್ ಅನ್ನ ರಚನೆ ಮಾಡ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ಹೊಂದಿರ್ತಾರೆ. ಸೊ ಈ ಒಂದು ಫಿನಾನ್ಸ್ ಕಮಿಷನ್ ನ ಪ್ರಮುಖವಾಗಿರ್ತಕ್ಕಂಥ ಆಬ್ಜೆಕ್ಟಿವ್ ಅಥವಾ ಅವರ ಉದ್ದೇಶ ಏನು ಅಂದ್ರೆ, ಡಿಫೈನ್ ದಿ ಫಿನಾನ್ಷಿಯಲ್ ರಿಲೇಷನ್ ಬಿಟ್ವೀನ್ ದಿ ಸೆಂಟ್ರಲ್ ಗವರ್ಮೆಂಟ್ ಅಂಡ್ ದಿ ಇಂಡಿವಿಜುವಲ್ ಸ್ಟೇಟ್ ಗವರ್ಮೆಂಟ್ಸ್. ಅಂದ್ರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರ ಮತ್ತು ವೈಯಕ್ತಿಕ ರಾಜ್ಯ ಸರ್ಕಾರಗಳೇನಿರ್ತವೆ, ಈ ಎರಡೂ ಸರ್ಕಾರಗಳ ನಡುವೆ ಇರತಕ್ಕಂಥ ಫಿನಾನ್ಷಿಯಲ್ ರಿಲೇಷನ್ಸ್ ಅಥವಾ ಹಣಕಾಸಿನ ಒಂದು ವ್ಯವಹಾರಗಳೇನಿರ್ತವೆ, ಸೊ ಅದರ ಬಗ್ಗೆ ಒಂದು ವರದಿಯನ್ನ ಕೊಡ್ತಕ್ಕಂಥ ಒಂದು ಸಮಿತಿಯನ್ನ ನಾವು ಫಿನಾನ್ಸ್ ಕಮಿಷನ್ ಅಂತ ಕರಿತೇವೆ. ಸೊ ಇದು ಕೇಂದ್ರ ಸರ್ಕಾರ ಮತ್ತು ಪ್ರತ್ಯೇಕ ರಾಜ್ಯ ಸರ್ಕಾರಗಳ ನಡುವೆ ಇರತಕ್ಕಂಥ ಹಣಕಾಸಿನ ಸಂಬಂಧಗಳನ್ನ ವ್ಯಾಖ್ಯಾನ ಮಾಡ್ತಕ್ಕಂಥ ಒಂದು ಯೂನಿಟ್ ಆಗಿರುತ್ತೆ. ಸೊ ಅದಾದ್ಮೇಲೆ ದ ಫಸ್ಟ್ ಫಿನಾನ್ಸ್ ಕಮಿಷನ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು 1951 1951 ಸೊ ಫಸ್ಟ್ ಫಿನಾನ್ಸ್ ಕಮಿಷನ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಅದಾದ್ಮೇಲೆ ಆಸ್ ಪರ್ ದಿ ಕಾನ್ಸ್ಟಿಟ್ಯೂಷನ್ ದ ಕಮಿಷನ್ ಇಸ್ ಅಪಾಯಿಂಟೆಡ್ ಎವ್ರಿ 5 years. ಅಂದ್ರೆ ನಮ್ಮ ಭಾರತ ದೇಶದ ಸಂವಿಧಾನದ ಪ್ರಕಾರ ಹಣಕಾಸು ಆಯೋಗವನ್ನ ಪ್ರತಿ 5 ವರ್ಷಗಳಿಗೊಮ್ಮೆ ನೇಮಕಗೊಳಿಸಲಾಗುತ್ತೆ. ಸೊ ಅದಾದ್ಮೇಲೆ ಇದರಲ್ಲಿ ಯಾರ್ಯಾರು ಇರ್ತಾರೆ ಅಂದ್ರೆ, ಚೇರ್ಮನ್ ಇರ್ತಾರೆ. ಚೇರ್ಮನ್ ಅಂದ್ರೆ ಇದಕ್ಕೆ ಅಧ್ಯಕ್ಷರು ಇರ್ತಾರೆ. ಅದಾದ್ಮೇಲೆ 4 ಅದರ್ ಮೆಂಬರ್ಸ್ ಅಂದ್ರೆ 4 ಇತರ ಸದಸ್ಯರನ್ನ ಪ್ರಮುಖವಾಗಿ ಈ ಒಂದು ಆಯೋಗದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಈಗ ಇರ್ತಕ್ಕಂಥ ಹಣಕಾಸು ಆಯೋಗನ ನಾವು 15th ಫಿನಾನ್ಸ್ ಕಮಿಷನ್ ಅಥವಾ 15ನೇ ಹಣಕಾಸು ಆಯೋಗ ಅಂತ ಕರಿತೇವೆ. ಸೊ ಇದನ್ನ ರಚನೆ ಮಾಡಿರ್ತಕ್ಕಂಥ ವರ್ಷ 2017 ರಚನೆ ಮಾಡಿದ್ರು. ಸೊ ಇದರ ಮುಖ್ಯಸ್ಥರು ಯಾರಾಗಿರ್ತಾರೆ ಅಂದ್ರೆ NK ಸಿಂಗ್ ರವರು ಇದರ ಮುಖ್ಯಸ್ಥರಾಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಹಣಕಾಸು ಆಯೋಗದ ಫಂಕ್ಷನ್ಸ್ ಅಥವಾ ಕಾರ್ಯಗಳು ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ, ಫಸ್ಟ್ ಫಂಕ್ಷನ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಇಟ್ ಈಸ್ ಡಿಸ್ಟ್ರಿಬ್ಯೂಷನ್ ಆಫ್ ನೆಟ್ ಪ್ರೊಸೀಡ್ಸ್ ಆಫ್ ಟ್ಯಾಕ್ಸಸ್ ಬಿಟ್ವೀನ್ ದಿ ಸೆಂಟರ್ ಅಂಡ್ ಸ್ಟೇಟ್. ಅಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಈ ಒಂದು ತೆರಿಗೆ ಏನಿರುತ್ತೆ ಆ ತೆರಿಗೆಯ ನಿವ್ವಳ ಆದಾಯವನ್ನ ವಿತರಣೆ ಮಾಡ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ಫಿನಾನ್ಸ್ ಕಮಿಷನ್ಗೆ ಕೊಟ್ಟಿರ್ತಾರೆ. ಅದಾದ್ಮೇಲೆ ಟು ಡಿಟರ್ಮೈನ್ ಫ್ಯಾಕ್ಟರ್ಸ್ ಗವರ್ನಿಂಗ್ ಗ್ರಾಂಟ್ ಇನ್ ಏಡ್ ಟು ದ ಸ್ಟೇಟ್ಸ್. ಅಂದ್ರೆ
ಕೇಂದ್ರ ಸರ್ಕಾರದಿಂದ, ಅಂದರೆ ನಮ್ಮ ಭಾರತ ದೇಶ ಒಕ್ಕೂಟ ವ್ಯವಸ್ಥೆ ಅಥವಾ ಫೆಡರಲ್ ಸಿಸ್ಟಮ್ ಅಂತ ಕರಿತೇವೆ. ಸೊ ಕೇಂದ್ರ ಸರ್ಕಾರದಿಂದ ಕೆಲವೊಂದು ಕಾರ್ಯಕ್ರಮಗಳಿಗೆ ಅನುದಾನವನ್ನು ಕೊಡ್ತಾರೆ, ಅದನ್ನು ನಾವು ಗ್ರಾಂಟ್ ಇನ್ ಏಡ್ ಅಂತ ಕರಿತೇವೆ. ಆ ಒಂದು ಅನುದಾನವನ್ನ ಯಾವ ಅಂಶಗಳ ಆಧಾರದ ಮೇಲೆ ಡಿಟರ್ಮೈನ್ ಮಾಡಬೇಕು ಅನ್ನೋದನ್ನ ಫಿನಾನ್ಸ್ ಕಮಿಷನ್ ವತಿಯಿಂದ ಕೊಡ್ತಕ್ಕಂಥ ಶಿಫಾರಸುಗಳಾಗಿರುತ್ತೆ. ಅದಾದ್ಮೇಲೆ ಇಟ್ ಮೇಕ್ಸ್ ರೆಕಮೆಂಡೇಶನ್ಸ್ ಟು ದ ಪ್ರೆಸಿಡೆಂಟ್, ಅಂದ್ರೆ ರಾಷ್ಟ್ರಪತಿಗಳಿಗೆ ಇದು ಶಿಫಾರಸುಗಳನ್ನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಯಾವ ಕಾರಣಕ್ಕಾಗಿ ಶಿಫಾರಸುಗಳನ್ನ ಮಾಡ್ತಾರೆ ಅಂದ್ರೆ ಆಗ್ಮೆಂಟ್ ದಿ ಫಂಡ್ ಆಫ್ ದಿ ಸ್ಟೇಟ್ ಟು ಸಪ್ಲಿಮೆಂಟ್ ದಿ ರಿಸೋರ್ಸಸ್ ಆಫ್ ದಿ ಪಂಚಾಯತ್ ಮತ್ತೆ ಮುನ್ಸಿಪಾಲಿಟಿ, ಅಂದ್ರೆ ರಾಜ್ಯ ಸರ್ಕಾರಗಳ ಅಡಿಯಲ್ಲಿರ್ತಕ್ಕಂಥ ಈ ಒಂದು ಪಂಚಾಯತ್ಗಳೇನಿರ್ತವೆ ಮತ್ತೆ ಈ ಒಂದು ಮುನಿಸಿಪಾಲಿಟಿಗಳೇನಿರ್ತವೆ, ಸೊ ಅದಕ್ಕೆ ಎಷ್ಟು ಹಣಕಾಸನ್ನ ಆಗ್ಮೆಂಟ್ ಮಾಡಬೇಕು ಅನ್ನೋದನ್ನ ಪ್ರೆಸಿಡೆಂಟ್ಗೆ ಶಿಫಾರಸುಗಳನ್ನ ಕೊಡ್ತಾರೆ. ಆ ಶಿಫಾರಸುಗಳನ್ನ ಕೊಡೋದಕ್ಕಿಂತ ಮುಂಚೆ ಅವ್ರು ಯಾರನ್ನ ಕನ್ಸಲ್ಟ್ ಮಾಡಬೇಕಾಗಿರುತ್ತೆ ಅಂದ್ರೆ ಸ್ಟೇಟ್ ಫಿನಾನ್ಸ್ ಕಮಿಷನ್ ಅಂತ ಕರಿತೇವೆ. ಅಂದ್ರೆ ರಾಜ್ಯದಲ್ಲಿರ್ತಕ್ಕಂಥ ಹಣಕಾಸು ಆಯೋಗದ ರೆಕಮೆಂಡೇಶನ್ಸ್ ನ ಆಧಾರದ ಮೇಲೆ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಹಣಕಾಸು ಆಯೋಗ ಪಂಚಾಯತ್ಸ್ ಮತ್ತೆ ಮುನಿಸಿಪಾಲಿಟೀಸ್ಗೆ ಸಂಬಂಧಪಟ್ಟಂತೆ ಹಣಕಾಸಿನ ಒಂದು ವೆಚ್ಚ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಗಳಿಗೆ ರೆಕಮೆಂಡೇಶನ್ಸ್ ಅಥವಾ ಶಿಫಾರಸುಗಳನ್ನ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಕೂಡ ಸೊ ಫಿನಾನ್ಸ್ ಕಮಿಷನ್ಗೆ ಕೊಟ್ಟಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಇದರ ಜೊತೆಗೆ ಎನಿ ಅದರ್ ಮ್ಯಾಟರ್ ರಿಲೇಟೆಡ್ ಟು ಇಟ್ ಬೈ ದಿ ಪ್ರೆಸಿಡೆಂಟ್, ಅಂದ್ರೆ ರಾಷ್ಟ್ರಪತಿಯಿಂದ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವಿಷಯಗಳನ್ನ ಅಸೈನ್ ಮಾಡಿದ್ರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಶಿಫಾರಸುಗಳನ್ನ ಕೊಡ್ತಕ್ಕಂಥದ್ದು ಹಣಕಾಸು ಆಯೋಗಕ್ಕೆ ಕೊಟ್ಟಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಚೀನಾ ಇತ್ತೀಚೆಗೆ ತನ್ನ ಮೊದಲ ಸಾಗರ ಕೊರೆಯುವ ಹಡಗನ್ನು ಅನಾವರಣಗೊಳಿಸಿತು. ಭೂಮಿಯ ಮಿಶ್ರಗೋಳದ ರಹಸ್ಯಗಳನ್ನು ಅನ್ವೇಷಿಸಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಈ ಸಾಗರ ಕೊರೆಯುವ ಹಡಗಿನ ಹೆಸರೇನು? ಚೈನಾ ರೀಸೆಂಟ್ಲಿ ಅನ್ವೀಲ್ಡ್ ಇಟ್ಸ್ ಫಸ್ಟ್ ಓಷನ್ ಡ್ರಿಲ್ಲಿಂಗ್ ವೆಸಲ್ ಡಿಸೈನ್ ಟು ಎಕ್ಸ್ಪ್ಲೋರ್ ದಿ ಮಿಸ್ಟ್ರೀಸ್ ಆಫ್ ಅರ್ತ್ಸ್ ಮ್ಯಾಂಟಲ್. ವಾಟ್ ಈಸ್ ದ ನೇಮ್ ಆಫ್ ದಿಸ್ ಓಷನ್ ಡ್ರಿಲ್ಲಿಂಗ್ ವೆಸಲ್ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಅಂದ್ರೆ ಸಮುದ್ರದಲ್ಲಿರ್ತಕ್ಕಂಥ ಒಂದು ನೆಲವನ್ನ ಕೊರೆದು ಆ ಆಳದಲ್ಲಿರ್ತಕ್ಕಂಥ ವಸ್ತುಗಳನ್ನ ಅನ್ವೇಷಣೆ ಮಾಡ್ತಕ್ಕಂಥ ಒಂದು ವೆಸಲ್ ಅನ್ನ ಈಗ ಚೈನಾ ಇನಾಗ್ರೇಟ್ ಮಾಡಿರುತ್ತೆ. ಆ ಒಂದು ವೆಸಲ್ಗೆ ಚೈನಾ ಕೊಟ್ಟಿರ್ತಕ್ಕಂಥ ನಾಮಕರಣ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೆಂಗ್ಸಿಯಾಂಗ್ ಅಂತಕ್ಕಂಥದ್ದು ಇದರ ಹೆಸರಾಗಿರುತ್ತೆ. ಸೊ ಇದು ಏನ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಆ ಮೆಂಗ್ಸಿಯಾಂಗ್ ವೆಸಲ್ ಅನ್ನ ಈ ಚಿತ್ರದಲ್ಲಿ ನೀವು ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು ಅಲ್ಟ್ರಾ ಡೀಪ್ ವಾಟರ್ ಡ್ರಿಲ್ಲಿಂಗ್ ಶಿಪ್ ಅಂತ ಕರಿತೇವೆ. ಅಂದ್ರೆ ಇದುವರೆಗೂ ನಾವು ಯಾವ ಭೂಮಿಯ ಭಾಗವನ್ನ ಡ್ರಿಲ್ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ, ಸೊ ಅದನ್ನ ಡ್ರಿಲ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಈಗ ಚೈನಾದವರು ಮಾಡ್ತಾ ಇದ್ದಾರೆ. ಸೊ ಆ ಒಂದು ಕಾರಣಕ್ಕಾಗಿ ಇದನ್ನ ನಾವು ಅಲ್ಟ್ರಾ ಡ್ರಿಲ್ ಮಿಷನ್ ಅಂತ ಕರಿತೇವೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದ್ರೆ ನಮ್ಮ ಒಂದು ಭೂಮಿಯ ಒಂದು ರಚನೆಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಇದೆಲ್ಲ ನಮ್ಮ ಜಿಯೋಗ್ರಫಿಯಲ್ಲಿ ಬರ್ತಕ್ಕಂಥ ಕಾನ್ಸೆಪ್ಟ್ಸ್ ಆಗಿರುತ್ತೆ. ಸೊ ಈ ಭಾಗವನ್ನ, ಈ ಚಿತ್ರವನ್ನ ನೀವು ಸರಿಯಾಗಿ ಗಮನಿಸಿದ್ರೆ, ಸೊ ಈ ಭಾಗವನ್ನ ನಾವು ಕ್ರಸ್ಟ್ ಅಥವಾ ಭೂಮಿಯ ತೊಗಟೆ ಅಂತ ಕರಿತೇವೆ. ಸೊ ಈ ಭಾಗವನ್ನ ನಾವೇನಂತ ಕರಿತೀವಿ ಅಂದ್ರೆ ಮ್ಯಾಂಟಲ್ ಅಥವಾ ಮಿಶ್ರಗೋಳ ಅಂತ ಕರಿತೇವೆ. ಸೊ ಈ ಭಾಗವನ್ನ ನಾವು ಕೋರ್ ಅಥವಾ ಭೂಮಿಯ ಕೇಂದ್ರಗೋಳ ಅಂತ ಕರಿತೇವೆ. ಸೊ ನಮ್ಮ ಒಂದು ಕ್ರಸ್ಟ್ ಅನ್ನ ನಾವು ಅಧ್ಯಯನ ಮಾಡೋದಾದ್ರೆ ಕ್ರಸ್ಟ್ ಅನ್ನ ನಾವು ಎರಡು ಭಾಗಗಳಾಗಿ ಡಿವೈಡ್ ಮಾಡಬಹುದು. ಒಂದನ್ನ ಕಾಂಟಿನೆಂಟಲ್ ಕ್ರಸ್ಟ್ ಅಂತ ಕರಿತೇವೆ, ಅಂದ್ರೆ ಭೂಖಂಡದ ತೊಗಟೆ ಅಂತ ಕರಿತೇವೆ. ಇನ್ನೊಂದನ್ನ ನಾವು ಓಷಿಯಾನಿಕ್ ಕ್ರಸ್ಟ್ ಅಂತ ಕರಿತೇವೆ ಅಥವಾ ಸಾಗರ ತೊಗಟೆ ಅಂತ ಕರಿತೇವೆ. ಸೊ ಈಗ ನಮಗೆ ಪ್ರಶ್ನೆ ಬರುತ್ತೆ, ಸರ್ ಯಾಕೆ ಅವರು ಓಷನ್ಸ್ ಅಲ್ಲಿ ಡ್ರಿಲ್ ಮಾಡಬೇಕು, ಅದು ಕಷ್ಟ ಆಗುತ್ತಲ್ವಾ? ಸೊ ಅದೇ ಒಂದು ಡ್ರಿಲ್ಲಿಂಗ್ ಅನ್ನ ನಾವು ಭೂಮಿಯ ಮೇಲೆ ಮಾಡಬಹುದಾಗಿತ್ತಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ಸೊ ಅದನ್ನ ಮಾಡಕ್ಕೆ ಅಷ್ಟು ಸುಲಭವಲ್ಲ. ಕಾರಣ ಏನು ಅಂದ್ರೆ ಓಷಿಯಾನಿಕ್ ಕ್ರಸ್ಟ್ ಅಂತಕ್ಕಂಥದ್ದು ಥಿಕ್ನೆಸ್ ಬಹಳ ಜಾಸ್ತಿ ಇರುತ್ತೆ. ಕಾಂಟಿನೆಂಟಲ್ ಕ್ರಸ್ಟ್ ಅಂತಕ್ಕಂಥದ್ದು ಥಿಕ್ನೆಸ್ ಬಹಳ ಜಾಸ್ತಿ ಇರುತ್ತೆ. ಬಟ್ ಓಷಿಯಾನಿಕ್ ಕ್ರಸ್ಟ್ ಅಂತಕ್ಕಂಥದ್ದು ಈ ಚಿತ್ರದಲ್ಲಿ ನೀವು ನೋಡಬಹುದಾಗಿರುತ್ತೆ, ಸ್ವಲ್ಪ ನೀರು ಆಲ್ರೆಡಿ ತುಂಬಿಕೊಂಡಿರೋದ್ರಿಂದ ಆ ಓಷಿಯಾನಿಕ್ ಕ್ರಸ್ಟ್ ಅಂತಕ್ಕಂಥದ್ದು ಸ್ವಲ್ಪ ಥಿಕ್ನೆಸ್ ಅಲ್ಲಿ ಥಿನ್ ಆಗಿರೋದ್ರಿಂದ ಅಲ್ಲಿ ಡ್ರಿಲ್ ಮಾಡ್ತಕ್ಕಂಥದ್ದು ಬಹಳ ಈಸಿ ಆಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಚೈನಾದವರು ಕೂಡ ಈ ಒಂದು ಭಾಗದಲ್ಲಿ ಡ್ರಿಲ್ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳನ್ನ ಈಗ ಮಾಡ್ತಾ ಇದ್ದಾರೆ. ಸೊ ಎಲ್ಲಿವರೆಗೂ ಡ್ರಿಲ್ ಮಾಡ್ತಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾವು ಮಾಡ್ತಕ್ಕಂಥ ಹ್ಯೂಮನ್ ಆಕ್ಟಿವಿಟೀಸ್ ಏನಿರ್ತವೆ, ಮೈನಿಂಗ್ ಅಥವಾ ಬೇರೆ ಬೇರೆ ನಾವು ಭೂಮಿಯನ್ನ ಕೊರಿತಕ್ಕಂಥ ಆಕ್ಟಿವಿಟೀಸ್ ಏನಿರ್ತವೆ, ಸೊ ಮ್ಯಾಕ್ಸಿಮಮ್ ನಾವು ಕ್ರಸ್ಟ್ ಅಂದ್ರೆ ಭೂಮಿಯ ಹೊರ ತೊಗಟೆಗೆ ಮಾತ್ರ ಸೀಮಿತವಾಗಿರುತ್ತೆ. ಸೊ ಹೊರ ತೊಗಟೆಯಿಂದ ನಾವು ಒಳಗಡೆಗೆ ಹೋಗ್ಬೇಕು ಅಂದ್ರೆ ಈ ಭಾಗವನ್ನ ನಾವು ರೀಚ್ ಮಾಡಬೇಕಾಗಿರುತ್ತೆ. ಸೊ ಈ ಭಾಗವನ್ನ ನಾವು ಮ್ಯಾಂಟಲ್ ಅಥವಾ ಮಿಶ್ರಗೋಳ ಅಂತ ಕರಿತೇವೆ. ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಅನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಪ್ರತಿಯೊಂದು ಲೈನ್ ನ ನಡುವೆ ಒಂದೊಂದು ಲೇಯರ್ ಇರುತ್ತೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಸೀಮಾ ವಲಯಗಳು ಅಂತ ಕರಿತೇವೆ. ಇದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ರಿಪೀಟೆಡ್ ಆಗಿ ಕೇಳ್ತಾ ಇರ್ತಾರೆ. ಯಾವ ಯಾವ ಡಿಸ್ಕಂಟಿನ್ಯೂಟೀಸ್ ಅಂತ ಹೇಳ್ತೇವೆ ಇಂಗ್ಲಿಷ್ ನಲ್ಲಿ, ಯಾವ ಯಾವ ಸೀಮಾ ವಲಯಗಳನ್ನ ಯಾವ ಯಾವ ಝೋನ್ಸ್ ಅಲ್ಲಿ ನಾವು ನೋಡಬಹುದು ಅನ್ನೋದನ್ನ ಸೊ ಇಲ್ಲಿ ನಾವು ಬ್ರೀಫ್ ಆಗಿ ಅರ್ಥ ಮಾಡ್ಕೊಳ್ತಾ ಬರೋಣ. ಸೊ ಫಸ್ಟ್
ಸೊ ಭೂಮಿಯ ಹೊರಪದರವನ್ನು ನಾವು ಕ್ರಸ್ಟ್ ಅಂತ ಕರಿತೇವೆ ಅಥವಾ ತೊಗಟೆ ಅಂತ ಕರಿತೇವೆ. ಸೊ ಈ ಒಂದು ಕ್ರಸ್ಟ್ ಅನ್ನ ನಾವು ಎರಡು ಭಾಗಗಳಾಗಿ ಡಿವೈಡ್ ಮಾಡ್ತೇವೆ. ಸೊ ಅಪ್ಪರ್ ಕ್ರಸ್ಟ್ ಮತ್ತೆ ಇನ್ನರ್ ಕ್ರಸ್ಟ್ ಅಂತ ಡಿವೈಡ್ ಮಾಡ್ತೀವಿ. ಅಂದ್ರೆ ಮೇಲ್ ತೊಗಟೆ ಮತ್ತೆ ಒಳ ತೊಗಟೆ ಅಂತ ಡಿವೈಡ್ ಮಾಡ್ತೇವೆ. ಸೊ ಅಪ್ಪರ್ ಕ್ರಸ್ಟ್ ಮತ್ತೆ ಇನ್ನರ್ ಕ್ರಸ್ಟ್ ನಡುವೆ ಇರತಕ್ಕಂತ ಒಂದು ಡಿಸ್ಕಂಟಿನ್ಯೂಟಿ ಅಥವಾ ಸೀಮಾ ರೇಖೆಯನ್ನ ನಾವು ಕೊನಾರ್ಡ್ ಅಂತ ಕರಿತೇವೆ. ಸಿ ಫಾರ್ ಸಿ ನೆನ್ಪಿಟ್ಕೊಳ್ಳಿ. ಸೊ ಕ್ರಸ್ಟ್ ಗೆ ಸಂಬಂಧಪಟ್ಟಂತೆ ಇರತಕ್ಕಂತ ಒಂದು ಸೀಮಾ ವಲಯವನ್ನ ನಾವು ಕೊನಾರ್ಡ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಮ್ಯಾಂಟಲ್ ಅನ್ನ ನಾವು ಎರಡು ಲೇಯರ್ಸ್ ಆಗಿ ಡಿವೈಡ್ ಮಾಡ್ತೇವೆ. ಅಪ್ಪರ್ ಮ್ಯಾಂಟಲ್, ಇದು ಅಪ್ಪರ್ ಮ್ಯಾಂಟಲ್ ಆಗಿರುತ್ತೆ, ಇದು ಲೋವರ್ ಮ್ಯಾಂಟಲ್ ಆಗಿರುತ್ತೆ. ಸೊ ಇದನ್ನ ಕನ್ನಡದಲ್ಲಿ ಮಿಶ್ರಗೋಳ ಅಂತ ಕರಿತೇವೆ. ಸೊ ಮೇಲ್ಭಾಗದ ಮಿಶ್ರಗೋಳ ಮತ್ತೆ ಕೆಳಭಾಗದ ಮಿಶ್ರಗೋಳದ ನಡುವೆ, ಅಂದ್ರೆ ನಾಟ್ ಮೇಲ್ಭಾಗದ ಮಿಶ್ರಗೋಳ ಮತ್ತೆ ಕೆಳಭಾಗದ ಮಿಶ್ರಗೋಳದ ನಡುವೆ ಇರತಕ್ಕಂತ ಒಂದು ಸೀಮಾ ವಲಯವನ್ನ ನಾವು ರೆಪಿಟಿ ಅಂತ ಕರಿತೇವೆ. ಸೊ ಅದಕ್ಕಿಂತ ಮುಂಚೆ ಫಾರ್ ಎಕ್ಸಾಂಪಲ್ ಇದನ್ನ ಲೋವರ್ ಕ್ರಸ್ಟ್ ಅಂತ ಕರಿತೇವೆ, ಅಂದ್ರೆ ತೊಗಟೆಯ ಕೆಳಭಾಗ ಅಂತ ಕರಿತೇವೆ, ಮತ್ತೆ ಅಪ್ಪರ್ ಮ್ಯಾಂಟಲ್ ಅಂತ ಕರಿತೇವೆ. ಸೊ ಇಲ್ಲೂ ಕೂಡ ಒಂದು ಸೀಮಾ ವಲಯವನ್ನ ನೋಡಬಹುದಾಗಿರುತ್ತೆ. ಆ ಒಂದು ಸೀಮಾ ವಲಯವನ್ನ ನಾವೇನಂತ ಕರಿತೇವೆ ಅಂದ್ರೆ ಮೋಹೋವರಿಕ್ ಅಂತ ಕರಿತೇವೆ. ಸೊ ಈಗ ಚೈನಾದವರು ಯಾವ್ದನ್ನ ಟ್ರೈ ಮಾಡ್ತಾ ಇದ್ದಾರೆ ಅಂದ್ರೆ ಈ ಮೋಹೋವರಿಕ್ ಏನಿದೆ ಸೀಮಾ ವಲಯ, ಸೊ ಇದನ್ನ ಕ್ರಾಸ್ ಮಾಡಿ ಒಳಗಡೆ ಹೋಗ್ತಕ್ಕಂಥ ಪ್ರಯತ್ನವನ್ನ ಚೈನಾದವರು ಮಾಡ್ತಾ ಇರೋದನ್ನ ನಾವು ಇಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಲೇಯರ್ ಎಲ್ಲೆಲ್ಲಿ ಬರುತ್ತೆ ಅಂದ್ರೆ ಅಪ್ಪರ್ ಮತ್ತೆ ಲೋವರ್ ಮ್ಯಾಂಟಲ್ ಅಂತ ಕರಿತೇವೆ. ಸೊ ಅದನ್ನ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಇದನ್ನ ನಾವು ರೆಪಿಟಿ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಯಾವ್ದು ಬರುತ್ತೆ ಅಂದ್ರೆ ಗ್ಯುಟೆನ್ಬರ್ಗ್ ಅಂತ ಕರಿತೇವೆ. ಸೊ ಇದೆಲ್ಲೆಲ್ಲಿ ಬರುತ್ತೆ ಅಂದ್ರೆ ಇಲ್ಲಿ ಲೋವರ್ ಮ್ಯಾಂಟಲ್ ಅನ್ನ ನಾವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇದನ್ನ ನಾವು ಅಪ್ಪರ್ ಕೋರ್ ಅಂತ ಕರಿತೇವೆ, ಅಂದ್ರೆ ಕೇಂದ್ರ ಗೋಳದ ಮೇಲ್ಭಾಗ ಅಂತ ಕರಿತೇವೆ. ಸೊ ಇವೆರಡರ ನಡುವೆ ಇರತಕ್ಕಂಥ ಸೀಮಾ ವಲಯವನ್ನ ನಾವೇನಂತ ಕರಿತೇವೆ ಅಂದ್ರೆ ಗ್ಯುಟೆನ್ಬರ್ಗ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಅಪ್ಪರ್ ಕೋರ್ ಮತ್ತೆ ಲೋವರ್ ಕೋರ್ ಅಂದ್ರೆ ಮೇಲ್ಭಾಗದ ಕೇಂದ್ರಗೋಳ ಮತ್ತು ಕೆಳಭಾಗದ ಕೇಂದ್ರಗೋಳ. ಸೊ ಇದರ ಮಧ್ಯದಲ್ಲೂ ಕೂಡ ಒಂದು ಸೀಮಾ ವಲಯ ಬರುತ್ತೆ. ಸೊ ಅದನ್ನ ನಾವೇನಂತ ಕರಿತೇವೆ ಅಂದ್ರೆ ಲೆಮನ್ ಡಿಸ್ಕಂಟಿನ್ಯೂಟಿ ಅಂತ ಕರಿತೇವೆ. ಸೊ ಎಲ್ಲಾ ಕಂಟಿನ್ಯೂಟಿಗಳು ಅಥವಾ ಸೀಮಾ ವಲಯಗಳು ಯಾವ ಯಾವ ವಲಯಗಳ ನಡುವೆ ಬರುತ್ತೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರಬೇಕಾಗಿರುತ್ತೆ. ಸೊ ರಿಮೆಂಬರ್, ಚೈನಾದವರು ಈಗ ಕ್ರಾಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಕ್ಕಂಥದ್ದು ಈ ಒಂದು ಮೋಹೋವೆರಿಕ್ ಅಂತ ನಾವೇನು ಹೇಳ್ತೇವೆ. ಸೊ ಇದು ಲೋವರ್ ಕ್ರಸ್ಟ್ ಮತ್ತೆ ಅಪ್ಪರ್ ಮ್ಯಾಂಟಲ್ ನಡುವೆ ಬರ್ತಕ್ಕಂಥ ಒಂದು ಲೇಯರ್ ಅನ್ನ ಕ್ರಾಸ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಚೈನಾದವರು ಪ್ರಪಂಚದಲ್ಲಿಯೇ ಪ್ರಪ್ರಥಮ ಬಾರಿಗೆ ಮಾಡ್ತಾ ಇದ್ದಾರೆ. ಸೊ ಚೈನಾ ಆಸ್ ಅನ್ವೀಲ್ಡ್ ಫಸ್ಟ್ ಓಷನ್ ಡ್ರಿಲ್ಲಿಂಗ್ ವೆಸಲ್. ಸೊ ಅದನ್ನ ನಾವು ಮೆಂಗ್ಸಿಯಾಂಗ್ ಅಂತ ಕರಿತೇವೆ. ಇದನ್ನ ನಾನು ಪ್ರಶ್ನೆ ಹೇಳಿದ್ದೇನೆ. ಸೊ ಇದು ಭೂಮಿಯ ಕ್ರಸ್ಟ್ ಮತ್ತೆ ಈ ಒಂದು ಮ್ಯಾಂಟಲ್ ಅಥವಾ ಮಿಶ್ರಗೋಳದಲ್ಲಿರ್ತಕ್ಕಂಥ ವಸ್ತುಗಳನ್ನ ಅನ್ವೇಷಣೆ ಮಾಡ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರ್ಯಾಚರಣೆ ಆಗಿರುತ್ತೆ. ಸೊ ಇದೇನಾದ್ರೂ ಸಕ್ಸಸ್ಫುಲ್ ಆದ್ರೆ, ಅಂದ್ರೆ ಈಗ ಅವರು ಕಾರ್ಯಾಚರಣೆ ಮಾಡಿದ್ದಾರೆ, ಸೊ ಇದೇನಾದ್ರೂ ಯಶಸ್ವಿ ಆದ್ರೆ ಸೊ ಇದು ಫಸ್ಟ್ ಎಕ್ಸ್ಪ್ಲೋರೇಷನ್ ಇಂಟು ದಿ ಅಪ್ಪರ್ ಮ್ಯಾಂಟಲ್ ಆಗಿರುತ್ತೆ, ಅಂದ್ರೆ ಮೇಲ್ಭಾಗದ ಒಂದು ಮಿಶ್ರಗೋಳ ಅಂತ ನಾನು ಹೇಳಿದೆ. ಸೊ ಆ ಭಾಗಕ್ಕೆ ಮನುಕುಲದಲ್ಲಿಯೇ ಮೊಟ್ಟ ಮೊದಲ ಅನ್ವೇಷಣೆಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಶಿಪ್ ಏನಿದೆ ಅಥವಾ ಒಂದು ವೆಸಲ್ ಏನಿದೆ, ಇಟ್ ಕ್ಯಾನ್ ಕ್ಯಾರಿ ಅಬೌಟ್ 33,000 ಟನ್ಸ್ ಆಫ್ ಕಾರ್ಗೋ, ಅಂದ್ರೆ 33,000 ತೂಕದ ಟನ್ಸ್ ಅಷ್ಟು ತೂಕದ ಸರಕುಗಳನ್ನ ಸಾಗಿಸ್ತಕ್ಕಂಥ ಒಂದು ಕೆಪಾಸಿಟಿಯನ್ನ ಆ ಒಂದು ವೆಸಲ್ ಹೊಂದಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ವೆಸಲ್ ಏನಿರುತ್ತೆ, ಇಟ್ ಕ್ಯಾನ್ ಟ್ರಾವಲ್ಸ್ 15,000 ನಾಟಿಕಲ್ ಮೈಲ್ಸ್ ಅಂಡ್ ಆಪರೇಟ್ 120 ಡೇಸ್, ಅಂದ್ರೆ 120 ದಿನಗಳ ಕಾಲ ಸತತವಾಗಿ ಕಾರ್ಯಾಚರಣೆ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತೆ. ಅದರ ಜೊತೆಗೆ 15,000 ನಾಟಿಕಲ್ ಮೈಲ್ಸ್ ಅಷ್ಟು ಟ್ರಾವೆಲ್ ಮಾಡ್ತಕ್ಕಂಥ ಒಂದು ಸಹಿಷ್ಣುತೆಯನ್ನ ಸೊ ಈ ಒಂದು ವೆಸಲ್ ಅಲ್ಲಿ ಬಿಲ್ಡ್ ಮಾಡಲಾಗಿರುತ್ತೆ. ಸೊ ಅದಾದ್ಮೇಲೆ ಇದರ ಒಂದು ಸ್ಟೆಬಿಲಿಟಿ ಮತ್ತೆ ಸ್ಟ್ರಕ್ಚರ್ ಏನಿದೆ, ಅಂದ್ರೆ ಅದರ ಒಂದು ಸ್ಥಿರತೆ ಮತ್ತು ಅದನ್ನ ರಚನೆ ಮಾಡಿರ್ತಕ್ಕಂಥ ಒಂದು ಮೆಟೀರಿಯಲ್ ಏನಿರುತ್ತೆ, ಸೊ ಅದು ಟ್ರಾಪಿಕಲ್ ಸೈಕ್ಲೋನ್ಸ್ ಅಂತ ನಾವು ಹೇಳ್ತೇವೆ, ಅಂದ್ರೆ ಚಂಡಮಾರುತಗಳು ಅಂತ ನಾವೇನು ಹೇಳ್ತೇವೆ, ಅದನ್ನ ತಡೆದುಕೊಳ್ತಕ್ಕಂಥ ಅಂದ್ರೆ ಸ್ಟ್ರಾಂಗೆಸ್ಟ್ ಟ್ರಾಪಿಕಲ್ ಸೈಕ್ಲೋನ್ಸ್ ಏನಿರುತ್ತೆ, ಸೊ ಅದನ್ನು ಕೂಡ ವಿತ್ಸ್ಟ್ಯಾಂಡ್ ಮಾಡಷ್ಟು ಕೆಪಾಸಿಟಿಯಿಂದ ಈ ಒಂದು ಮೆಟೀರಿಯಲ್ ಅನ್ನ ಯೂಸ್ ಮಾಡಿಕೊಂಡು ಈ ವೆಸಲ್ ಅನ್ನ ಬಿಲ್ಡ್ ಮಾಡಿರ್ತಾರೆ. ಸೊ ಇದರ ಡ್ರಿಲ್ಲಿಂಗ್ ಪವರ್ ಅನ್ನ ನಾವು ನೋಡಿದಾಗ, ಅಂದ್ರೆ ಕೊರೆಯುವ ಶಕ್ತಿಯನ್ನ ನಾವು ನೋಡಿದಾಗ 11,000 ಮೀಟರ್ಸ್ ಬಿಲೋ ದಿ ಸಿ ಸರ್ಫೇಸ್, ಅಂದ್ರೆ ಆ ಒಂದು ಸಮುದ್ರದ ಸರ್ಫೇಸ್ ಅಥವಾ ಮೇಲ್ಮೈ ಏನಿರುತ್ತೆ, ಆ ಒಂದು ಮೇಲ್ಮೈನಿಂದ 11,000 ಮೀಟರ್ಗಳಷ್ಟು ಒಳಗಡೆಗೆ ಕೊರಿತಕ್ಕಂಥ ಒಂದು ಸಾಮರ್ಥ್ಯವನ್ನ ಹೊಂದಿರತಕ್ಕಂಥ ವೆಸಲ್ ಅನ್ನ ಈಗ ಚೈನಾದವರು ಲಾಂಚ್ ಮಾಡಿರ್ತಾರೆ. ಸೊ ಟ್ರೆಡಿಷನಲಿ ಹ್ಯೂಮನ್ ಆಕ್ಟಿವಿಟೀಸ್ ಅಂಡ್ ಸೈಂಟಿಫಿಕ್ ಎಕ್ಸ್ಪ್ಲೋರೇಷನ್ ಲಿಮಿಟೆಡ್ ಟು ದಿ ಕ್ರಸ್ಟ್ ಸರ್ಫೇಸ್. ನಾನು ಮುಂಚೆನೆ ಹೇಳಿದಾಗೆ ನಾವೇನೇ ಎಕ್ಸ್ಪ್ಲೋರೇಷನ್ ಮಾಡಿದ್ರು ನಾವು ತೊಗಟೆಯನ್ನ ಬಿಟ್ಟು ಒಳಗಡೆಗೆ ಹೋಗಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಅದನ್ನು ಕೂಡ ಬ್ರೀಚ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಚೈನಾದವರು ಮಾಡ್ತಾ ಇರೋದನ್ನ ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಇತ್ತೀಚೆಗೆ ಸುದ್ದಿಯಲ್ಲಿರುವ ಮನ್ಸೋರಾ ಮಸಾರಾ ಚಿನ್ನದ ಗಣಿ ಯಾವ ದೇಶದಲ್ಲಿದೆ? ಇನ್ ವಿಚ್ ಕಂಟ್ರಿ ಇಸ್ ದಿ ಮನ್ಸೋರಾ ಮಸಾರಾ ಗೋಲ್ಡ್ ಮೈನ್ ಲೊಕೇಟೆಡ್ ಆಸ್ ಇಟ್ ಈಸ್ ಇನ್ ದಿ
ಆಸ್ ಇಟ್ ಈಸ್ ಸೀನ್ ಇನ್ ದ ನ್ಯೂಸ್ ರೀಸೆಂಟ್ಲಿ. ಸೊ ಈ ಒಂದು ಚಿನ್ನದ ಗಣಿ ಯಾವ ರಾಷ್ಟ್ರದಲ್ಲಿದೆ? ಯಾಕಂದ್ರೆ ಇದು ಸುದ್ದಿಯಲ್ಲಿ ಕಂಡು ಬಂದಿರತಕ್ಕಂಥ ಒಂದು ಚಿನ್ನದ ಗಣಿ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೌದಿ ಅರೇಬಿಯಾದಲ್ಲಿರ್ತಕ್ಕಂಥ ಒಂದು ಚಿನ್ನದ ಗಣಿ ಆಗಿರುತ್ತೆ. ಸೊ ಈ ಒಂದು ಸೌದಿ ಅರೇಬಿಯಾದಲ್ಲಿರ್ತಕ್ಕಂಥ ಚಿನ್ನದ ಗಣಿ ಬಗ್ಗೆ ಯಾಕೆ ನಾವು ಪ್ರಶ್ನೆಯಲ್ಲಿ ಕೊಟ್ಟಿದ್ದೇವೆ ಅಂದ್ರೆ, ಸೊ ಸೌದಿ ಅರೇಬಿಯಾ ಡಿಸ್ಕವರ್ಸ್ ಹ್ಯೂಜ್ ಗೋಲ್ಡ್ ಡೆಪಾಸಿಟ್ಸ್ ಇನ್ ಮೆಕ್ಕಾ. ಸೊ ಮೆಕ್ಕಾ ಅಂತ ನಾವೇನು ಹೇಳ್ತೇವೆ, ಸೊ ಮೆಕ್ಕಾದಲ್ಲಿ ಈಗ ಬೃಹತ್ ಆಗಿರ್ತಕ್ಕಂಥ ಚಿನ್ನದ ನಿಕ್ಷೇಪಗಳನ್ನ ಸೌದಿ ಅರೇಬಿಯಾ ಈಗ ಪತ್ತೆ ಹಚ್ಚಿದೆ. ಸೊ ಸೌದಿ ಅರೇಬಿಯಾದ ಮ್ಯಾಪ್ ಅನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ದ ಮ್ಯಾಪ್ ಆಫ್ ಸೌದಿ ಅರೇಬಿಯಾ. ಸೊ ಸೌದಿ ಅರೇಬಿಯಾದ ಕ್ಯಾಪಿಟಲ್ ಸಿಟಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ರಿಯಾದ್ ಅಂತ ಕರಿತೇವೆ. ಸೊ ಸೌದಿ ಅರೇಬಿಯಾದ ಈ ಭಾಗದಲ್ಲಿ ನಾವು ಮೆಕ್ಕಾವನ್ನ ನೋಡಬಹುದಾಗಿರುತ್ತೆ. ಸೊ ಮೆಕ್ಕಾದಲ್ಲಿ ಈಗ ಗೋಲ್ಡ್ ರಿಸರ್ವ್ಸ್ ಅಥವಾ ಚಿನ್ನದ ನಿಕ್ಷೇಪಗಳು ಇರೋದನ್ನ ಈಗ ಸೌದಿ ಅರೇಬಿಯಾ ಅನೌನ್ಸ್ ಮಾಡಿರುತ್ತೆ. ಹಾಗಿದ್ರೆ ಸೌದಿ ಅರೇಬಿಯಾದ ನೈಬರಿಂಗ್ ನೇಷನ್ಸ್ ಯಾವ್ದ್ಯಾವ್ದು ಅಂತ ನಾವು ಈ ಕಡೆಯಿಂದ ಸ್ಟಾರ್ಟ್ ಮಾಡಿದ್ರೆ, ಸೊ ಇಲ್ಲಿ ನಾವು ಯೆಮೆನ್ ಅನ್ನ ನೋಡಬಹುದಾಗಿರುತ್ತೆ, ಇಲ್ಲಿ ಒಮೆನ್ ಅನ್ನ ನೋಡಬಹುದಾಗಿರುತ್ತೆ, UAE, ಅದಾದ್ಮೇಲೆ ಸಣ್ಣದಾಗಿರ್ತಕ್ಕಂಥ ಕತಾರ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಇರಾಕ್ ಅನ್ನ ನೋಡಬಹುದು, ಇಲ್ಲಿ ಜೋರ್ಡಾನ್ ಅನ್ನ ನೋಡಬಹುದು. ಸೊ ಅದಾದ್ಮೇಲೆ ಈ ರೆಡ್ ಸಿ ಅಥವಾ ಕೆಂಪು ಸಮುದ್ರ ಅಂತ ನಾವೇನ್ ಹೇಳ್ತೇವೆ, ಸೊ ಇದರೊಂದಿಗೆ ಕೂಡ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ಕಂಟ್ರಿ ಆಗಿರುತ್ತೆ. ಸೊ ಈ ಒಂದು ಕಂಟ್ರಿ ಈಗ ಮೆಕ್ಕಾದಲ್ಲಿ ಗೋಲ್ಡ್ ರಿಸರ್ವ್ಸ್ ಇರೋದನ್ನ ಅನೌನ್ಸ್ ಮಾಡಿರುತ್ತೆ. ಆ ಗೋಲ್ಡ್ ರಿಸರ್ವ್ಸ್ ಏನಿರುತ್ತೆ ಆಲ್ರೆಡಿ ಅಲ್ಲಿರ್ತಕ್ಕಂಥ ಒಂದು ಚಿನ್ನದ ಗಣಿ, ಅದನ್ನ ಮಸಾರಾ ಅಂತ ಕರಿತೇವೆ. ಸೊ ಇದಕ್ಕೆ ಸರಿಸುಮಾರು ಕೇವಲ 100 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಹೊಸ ಚಿನ್ನದ ಗಣಿಯನ್ನ ಈಗ ಅವರು ಪತ್ತೆ ಮಾಡಿರ್ತಾರೆ. ಸೊ ಈ ಮಸಾರಾ ಆಲ್ರೆಡಿ ಇರ್ತಕ್ಕಂಥ ಒಂದು ಚಿನ್ನದ ಗಣಿ ಅಂದ್ರೆ ಮನೋರಾ ಮತ್ತೆ ಮಸಾರಾ ಅಂತ ನಾವೇನ್ ಕರಿತೇವೆ. ಸೊ ಈ ಒಂದು ಚಿನ್ನದ ಗಣಿಯಲ್ಲಿ ಆಲ್ರೆಡಿ ಅವರು 7 ಮಿಲಿಯನ್ ಔನ್ಸ್ ಆಫ್ ಗೋಲ್ಡ್ ರಿಸೋರ್ಸ್ ಅನ್ನ ಅವರು ಎಸ್ಟಿಮೇಟ್ ಮಾಡಿದ್ದಾರೆ. ಸೊ ಅವರು 2,50,000 ಔನ್ಸ್ ಅಷ್ಟು ಚಿನ್ನವನ್ನ ಪ್ರತಿ ವರ್ಷ ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಸೌದಿ ಅರೇಬಿಯಾ ಇಸ್ ರ್ಯಾಂಕ್ಡ್ 18th ಇನ್ ದ ವರ್ಲ್ಡ್ ಆಸ್ ದಿ ಲಾರ್ಜೆಸ್ಟ್ ಹೋಲ್ಡರ್ ಆಫ್ ದಿ ಗೋಲ್ಡ್. ಅಂದ್ರೆ ಈ ಒಂದು ಚಿನ್ನವನ್ನ ಹೊಂದಿರತಕ್ಕಂಥ ರಾಷ್ಟ್ರಗಳ ಪಟ್ಟಿಯಲ್ಲಿ ಸೌದಿ ಅರೇಬಿಯಾ ಪ್ರಸ್ತುತವಾಗಿ ಜಗತ್ತಿನಲ್ಲಿ 18ನೇ ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಅರಬ್ ಕಂಟ್ರೀಸ್ ಅಲ್ಲಿ ಇದು ಲೀಡಿಂಗ್ ಕಂಟ್ರಿ ಆಗಿರುತ್ತೆ, ಅಂದ್ರೆ ಪ್ರಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಮನ್ರೇಗಾ ಅಡಿಯಲ್ಲಿ ಜಾಬ್ ಕಾರ್ಡ್ಗಾಗಿ ನೋಂದಣಿ ಎಷ್ಟು ವರ್ಷಗಳವರೆಗೆ ಇರುತ್ತದೆ? ಸೊ ಫಾರ್ ಹೌ ಮೆನಿ ಇಯರ್ಸ್ ಇಸ್ ದಿ ರಿಜಿಸ್ಟ್ರೇಷನ್ ಫಾರ್ ಜಾಬ್ ಕಾರ್ಡ್ ವ್ಯಾಲಿಡ್ ಅಂಡರ್ ಮನ್ರೇಗಾ? ಸೊ ಮನ್ರೇಗಾದಲ್ಲಿ ನಾವು ಜಾಬ್ ಕಾರ್ಡ್ ಅನ್ನ ಮಾಡಿಸಿದಾಗ ಆ ಒಂದು ಜಾಬ್ ಕಾರ್ಡ್ ಎಷ್ಟು ವರ್ಷಗಳವರೆಗೆ ಒಂದು ಮಾನ್ಯತೆಯನ್ನ ಪಡೆದಿರುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 5 ವರ್ಷಗಳವರೆಗೆ ಅದು ಮಾನ್ಯತೆನ ಹೊಂದಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಮನ್ರೇಗಾ ಬಗ್ಗೆ ನಾನು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ, ಸೊ ಆಧಾರ್ ಲಿಂಕ್ಡ್ ಪೇ ಬಿಕಮ್ಸ್ ಮ್ಯಾಂಡೇಟರಿ ಫಾರ್ ಮನ್ರೇಗಾ. ಸೊ ಇಷ್ಟು ದಿನ ಮನ್ರೇಗಾ ಪೇಮೆಂಟ್ ಏನಿತ್ತು ಅದಕ್ಕೆ ಆಧಾರ್ ಅನ್ನ ಲಿಂಕ್ ಮಾಡಿರಲಿಲ್ಲ. ಬಟ್ ಇನ್ಮೇಲೆ ಮನ್ರೇಗಾ ಸ್ಕೀಮ್ ನ ಅಡಿಯಲ್ಲಿ ಪೇಮೆಂಟ್ ಅನ್ನ ತೆಗೆದುಕೊಳ್ಬೇಕಾಗಿದ್ರೆ ಸೊ ಅದಕ್ಕೆ ಕಡ್ಡಾಯವಾಗಿ ಆಧಾರ್ ಲಿಂಕ್ ಆಗಿದ್ರೆ ಮಾತ್ರ ಕೊಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇಲ್ದಿದ್ರೆ ಪೇಮೆಂಟ್ ಅನ್ನ ಇನ್ಮೇಲೆ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಒಂದು ಅಪ್ಡೇಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಮನ್ರೇಗಾ ಬಗ್ಗೆ ಸ್ವಲ್ಪ ಬೇಸಿಕ್ ಮಾಹಿತಿಯನ್ನ ತಿಳ್ಕೊಳ್ತಾ ಬರೋಣ. ಕಾರಣ ಏನು ಅಂದ್ರೆ ಮನ್ರೇಗಾ ಬಗ್ಗೆ ನಿರಂತರವಾಗಿ ಪ್ರಶ್ನೆಗಳು ರಿಪೀಟ್ ಆಗ್ತಾನೆ ಇರುತ್ತೆ ಎಕ್ಸಾಮ್ಸ್ ಅಲ್ಲಿ. ಸೊ ಮನ್ರೇಗಾ ಈ ಒಂದು ಸ್ಕೀಮ್ ಅನ್ನ ನಾವು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಅಂತ ಕರಿತೇವೆ. ಸೊ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಂತ ಕರಿತೇವೆ. ಸೊ ಈ ಒಂದು ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅನ್ನ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ 2005 ಅಡಿಯಲ್ಲಿ ಈ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡಿರ್ತಾರೆ. ಸೊ ಈ ಒಂದು ಸ್ಕೀಮ್ ಅನ್ನ ನೋಟಿಫೈ ಮಾಡಿರ್ತಕ್ಕಂಥ ವರ್ಷ 2005 ಸೆಪ್ಟೆಂಬರ್ 7ನೇ ತಾರೀಕು ಇದನ್ನ ನೋಟಿಫೈ ಮಾಡ್ತಾರೆ. ಸೊ ಈ ಒಂದು ಸ್ಕೀಮ್ ನ ಅಡಿಯಲ್ಲಿ 100 ಡೇಸ್ ಆಫ್ ಗ್ಯಾರಂಟಿಡ್ ವೇಜ್ ಎಂಪ್ಲಾಯ್ಮೆಂಟ್ ಪರ್ ಹೌಸ್ ಹೋಲ್ಡ್ ಇನ್ ರೂರಲ್ ಏರಿಯಾ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿ ಮನೆಗೂ 100 ದಿನಗಳ ಖಾತರಿ ಉದ್ಯೋಗವನ್ನ ಕೊಡ್ತಕ್ಕಂಥದ್ದು ಈ ಒಂದು ಸ್ಕೀಮ್ ನಲ್ಲಿ ಕಡ್ಡಾಯವಾಗುತ್ತೆ. ಸೊ ಇಫ್ ದಿ ವರ್ಕ್ ಈಸ್ ನಾಟ್ ಗಿವನ್ ವಿತ್ ಇನ್ 15 ಡೇಸ್ ಅಂದ್ರೆ 15 ದಿನಗಳ ಒಳಗೆ ಕೆಲಸವನ್ನ ಕೊಡದೇ ಇದ್ದರೆ ಅವರಿಗೆ ಅನ್ಎಂಪ್ಲಾಯ್ಮೆಂಟ್ ಅಲೋಯನ್ಸ್ ಅನ್ನ ಕಡ್ಡಾಯವಾಗಿ ಕೊಡಲೇಬೇಕಾಗಿರುತ್ತೆ. ಅಂದ್ರೆ ನಿರುದ್ಯೋಗ ಭತ್ಯೆ ಅಂತ ನಾವೇನ್ ಹೇಳ್ತೇವೆ, ಆ ಒಂದು ನಿರುದ್ಯೋಗ ಭತ್ಯವನ್ನ ಕಂಪಲ್ಸರಿ ಕೊಡಲೇಬೇಕಾಗಿರುತ್ತೆ. ಈ ಮನ್ರೇಗಾ ಅಂತಕ್ಕಂಥದ್ದು ಸ್ಟೇಟ್ ಗವರ್ಮೆಂಟ್ ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಇಬ್ಬರೂ ಕೂಡ ಫಂಡ್ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಬಟ್ 15 ದಿನದೊಳಗೆ ಉದ್ಯೋಗವನ್ನ ಕೊಡದಿದ್ರೆ ನಿರುದ್ಯೋಗ ಭತ್ಯೆಯನ್ನ ಕೊಡ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿ ಕೇಂದ್ರ ಸರ್ಕಾರಕ್ಕೆ ಹೋಗೋದಿಲ್ಲ, ಸ್ಟೇಟ್ ಗವರ್ಮೆಂಟ್ ಆ ಒಂದು ನಿರುದ್ಯೋಗ ಭತ್ಯೆಯನ್ನ ಕೊಡಬೇಕಾಗಿರುತ್ತೆ. ಸೊ ಉದ್ಯೋಗವನ್ನ ಕೊಟ್ಟಾಗ ಕೇಂದ್ರ ಸರ್ಕಾರ ಕೂಡ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥ ಒಂದು ಸ್ಕೀಮ್ ಅನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಕೆಲಸವನ್ನ ಆ ಒಂದು ವ್ಯಕ್ತಿಯ ಮನೆ ಅಥವಾ ಊರೇನಿರುತ್ತೆ ಆ ಊರಿನ 5 ಕಿಲೋಮೀಟರ್ ರೇಡಿಯಸ್ ಒಳಗಡೆನೆ ಕೊಡಬೇಕಾಗಿರುತ್ತೆ. ಆ 5
ಕಿಲೋಮೀಟರ್ ರೇಡಿಯಸ್ ಇಂದ ಹೊರಗಡೆ ಏನಾದರೂ ಉದ್ಯೋಗ ಕೊಟ್ಟಾಗ ಅವರ ಒಂದು ಅಲೋಯನ್ಸ್ ಏನಿರುತ್ತೆ ಸೊ ಅದನ್ನ 10% ಇನ್ಕ್ರೀಸ್ ಮಾಡಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಮಿನಿಮಮ್ 50% ಆಫ್ ದಿ ವರ್ಕ್ ಟು ಬಿ ಎಕ್ಸಿಕ್ಯೂಟೆಡ್ ಬೈ ಗ್ರಾಮ ಪಂಚಾಯತ್. ಅಂದ್ರೆ ಈ ಒಂದು ಮನ್ರೇಗಾ ಅಡಿಯಲ್ಲಿ ಮಾಡ್ತಕ್ಕಂಥ ಒಂದು ಅಸೆಟ್ ಕ್ರಿಯೇಷನ್ ಏನಿರುತ್ತೆ ಸೊ ಅದರಲ್ಲಿ ಕನಿಷ್ಠ ಪಕ್ಷ 50% ಆಗಿರ್ತಕ್ಕಂಥ ಕೆಲಸವನ್ನ ಗ್ರಾಮ ಪಂಚಾಯಿತಿಗಳ ಮೂಲಕವೇ ಮಾಡ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಸ್ಕೀಮ್ ನಲ್ಲಿ 60-40 ವೇಜ್ ಅಂಡ್ ಮೆಟೀರಿಯಲ್ ರೇಷಿಯೋ ಅಂತ ಕರಿತೇವೆ. ಅಂದ್ರೆ 60% ಕೂಲಿಯನ್ನು ಕೊಡಬೇಕಾಗಿರುತ್ತೆ ಮತ್ತೆ 40% ಅವರು ಮೆಟೀರಿಯಲ್ನನ್ನು ಅವರು ಪರ್ಚೇಸ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ನಮಗೆ ಡೌಟ್ ಅನ್ಸುತ್ತೆ, ಮೆಟೀರಿಯಲ್ಗೆ ಜಾಸ್ತಿ ಕಾಸ್ಟ್ ಆಗುತ್ತಲ್ಲ ಅನ್ಸುತ್ತೆ. ಬಟ್ ಇಲ್ಲಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಏನು ಅಂದರೆ ಯಾವುದೇ ಕಾಂಟ್ರಾಕ್ಟರ್ಸ್ಗಳನ್ನು ಎಂಟರ್ಟೈನ್ ಮಾಡ್ತಕ್ಕಂಥ ಒಂದು ಪದ್ಧತಿ ಇಲ್ಲಿರೋದಿಲ್ಲ. ಅದಾದಮೇಲೆ ಯಾವುದೇ ಮಷಿನರೀಸನ್ನು ಕೂಡ ಅವರು ಯೂಸ್ ಮಾಡಬಾರ್ದು. ಸೊ ಮನುಷ್ಯರಿಂದನೇ ಉದ್ಯೋಗ ತೆಗಿತಕ್ಕಂಥ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ 60% ವೇಜಸ್ ಮತ್ತು 40% ಮೆಟೀರಿಯಲ್ ಅನ್ನು ನಾವು ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನೋಡಬಹುದಾಗಿರುತ್ತೆ. ಸೊ ಗವರ್ಮೆಂಟ್ ಆಫ್ ಇಂಡಿಯಾ ಮೀಟ್ಸ್ 100% ವೇಜ್ ಕಾಸ್ಟ್ ಮತ್ತೆ 75% ಆಫ್ ದಿ ಮೆಟೀರಿಯಲ್ ಕಾಸ್ಟ್. ಸೊ ಗವರ್ಮೆಂಟ್ ಆಫ್ ಇಂಡಿಯಾ ಏನಿದೆ ಸೊ ಇದು 100% ಆ ಒಂದು ಕೂಲಿಯ ಒಂದು ಮೊತ್ತವನ್ನ ಮತ್ತೆ ಆ ಮೆಟೀರಿಯಲ್ ಕಾಸ್ಟ್ ಏನಿರುತ್ತೆ ಅದರ 75% ಅನ್ನ ಬೇರ್ ಮಾಡುತ್ತೆ. ಸೊ ಮೆಟೀರಿಯಲ್ ಕಾಸ್ಟ್ ನ 25% ಅನ್ನ ಆ ಒಂದು ರೆಸ್ಪೆಕ್ಟಿವ್ ಸ್ಟೇಟ್ ಗವರ್ಮೆಂಟ್ ಬೇರ್ ಮಾಡಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಅಂದ್ರೆ ಈ ಒಂದು ಸ್ಕೀಮ್ ನ ಅಡಿಯಲ್ಲಿ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್ಸ್ ಏನಿರುತ್ತೆ ದ ಪ್ರಾಜೆಕ್ಟ್ಸ್ ಟು ಬಿ recommended by the ಗ್ರಾಮ ಸಭಾ and approved by ಜಿಲ್ಲಾ ಪಂಚಾಯತ್. ಸೊ ಗ್ರಾಮ ಸಭಾ ಆ ಒಂದು ಪ್ರಾಜೆಕ್ಟ್ಸ್ ಗಳನ್ನ ರೆಕಮೆಂಡ್ ಮಾಡಬೇಕಾಗಿರುತ್ತೆ. ಸೊ ಅದನ್ನ ಅನುಮೋದನೆ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನ ಜಿಲ್ಲಾ ಪಂಚಾಯತಿಗಳಿಗೆ ಕೊಟ್ಟಿರ್ತಾರೆ. ಸೊ ಇಷ್ಟು ಬೇಸಿಕ್ ಇನ್ಫಾರ್ಮೇಶನ್ ನಮಗೆ ಮನ್ರೇಗಾ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಬಟ್ ಈಗ ಮನ್ರೇಗಾವನ್ನ ಏನ್ ಮಾಡಿರ್ತಾರೆ ಅಂದ್ರೆ ಸೊ ಈ ಒಂದು ABPS ಅಂತ ಕರಿತೇವೆ, ಅಂದ್ರೆ ಆಧಾರ್ ಬೇಸ್ಡ್ ಪೇಮೆಂಟ್ ಸಿಸ್ಟಮ್ ಅಂತ ಕರಿತೇವೆ. ಸೊ ಇದರ ಒಳಗಡೆ ಲಿಂಕ್ ಮಾಡಿರೋದನ್ನ ನಾವು ನೋಡಿರ್ಬೋದಾಗಿರುತ್ತೆ. ಸೊ ಮನ್ರೇಗಾ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಉದ್ಯೋಗಿಗಳಿಗೆ ಒಂದು ಜಾಬ್ ಕಾರ್ಡ್ ಅಂತ ಕೊಟ್ಟಿರ್ತಾರೆ. ಸೊ ಆ ಒಂದು ಜಾಬ್ ಕಾರ್ಡ್ಗೆ ಈಗ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡುವುದರ ಮುಖಾಂತರ ಆ ಫಾಲ್ಸ್ ಪೇಮೆಂಟ್ ಆಗುತ್ತೆ. ಅಂದ್ರೆ ಕೆಲವೊಬ್ರು ಉದ್ಯೋಗನೇ ಮಾಡಿರೋದಿಲ್ಲ, ಸೊ ಅದರಿಂದ ಬೆನಿಫಿಟ್ ಅನ್ನ ತಗೊಳ್ತಾ ಇರ್ತಾರೆ. ಸೊ ಆ ರೀತಿಯ ಒಂದು ಫಾಲ್ಸ್ ಅಂದ್ರೆ ಲೀಕ್ಸ್ ಆಗುತ್ತೆ, ಅಂದ್ರೆ ಹಣಕಾಸು ಅನವಶ್ಯಕವಾಗಿ ಬೇರೆಯವರು ದುರುಪಯೋಗ ಮಾಡೋದನ್ನ ಪ್ಲಗ್ ಮಾಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಸ್ಪೀಡಿ ಪೇಮೆಂಟ್ ಆಗುತ್ತೆ, ಅಂದ್ರೆ ಆ ಒಂದು ಪೇಮೆಂಟ್ ಏನಿರುತ್ತೆ ಅದನ್ನ ನಾವು ತ್ವರಿತವಾಗಿ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ರಿಜೆಕ್ಷನ್ಸ್ ಆಗುತ್ತೆ, ಅಂದ್ರೆ ಡಾಕ್ಯುಮೆಂಟೇಶನ್ ಸರಿಯಾಗಿಲ್ದಿದ್ರೆ ಅದು ರಿಜೆಕ್ಷನ್ ಆಗುತ್ತೆ. ಸೊ ಇವೆಲ್ಲವನ್ನ ತಡಿಲಿಕ್ಕೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಈಗ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ದೆಹಲಿಯಲ್ಲಿ ಕೇಂದ್ರ, ಅಸ್ಸಾಂ ಸರ್ಕಾರ ಮತ್ತು ಯಾವ ದಂಗೆಕೋರ ಗುಂಪನ್ನು ಒಳಗೊಂಡ ತ್ರಿಪಕ್ಷೀಯ ಶಾಂತಿ ಒಪ್ಪಂದಕ್ಕೆ ಇತ್ತೀಚೆಗೆ ಸಹಿ ಹಾಕಲಾಗಿದೆ? ಅ ಟ್ರೈಪ್ಯಾಟ್ರಿಯೇಟ್ ಪೀಸ್ ಡೀಲ್ ಹ್ಯಾಸ್ ಬೀನ್ ಸೈನ್ಡ್ ಇನ್ ಡೆಲ್ಲಿ ಇನ್ವಾಲ್ವಿಂಗ್ ದಿ ಸೆಂಟ್ರಲ್ ಗವರ್ಮೆಂಟ್, ಅಸ್ಸಾಂ ಗವರ್ಮೆಂಟ್ ಅಂಡ್ ವಿಚ್ ಇನ್ಸರ್ಜೆಂಟ್ ಗ್ರೂಪ್? ಅಂದ್ರೆ ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಅಸ್ಸಾಂ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಇನ್ಸರ್ಜೆಂಟ್ ಗ್ರೂಪ್ ಆಗಿರುತ್ತೆ. ಸೊ ಈ ಒಂದು ಇನ್ಸರ್ಜೆಂಟ್ ಗ್ರೂಪ್ ಆ ಒಂದು ಸರ್ಕಾರದ ವಿರುದ್ಧ ನಿರಂತರವಾಗಿ ದಂಗೆಗಳನ್ನ ಮಾಡ್ತಾ ಇತ್ತು. ಬಟ್ ಈಗ ಕೇಂದ್ರ ಸರ್ಕಾರ, ಅಸ್ಸಾಂ ಸರ್ಕಾರ ಮತ್ತು ಆ ಒಂದು ಇನ್ಸರ್ಜೆಂಟ್ ಗ್ರೂಪ್ ನಡುವೆ ಒಂದು ಪೀಸ್ ಅಗ್ರಿಮೆಂಟ್ ಅಥವಾ ಶಾಂತಿ ಒಪ್ಪಂದವಾಗಿರುತ್ತೆ. ಸೊ ಆ ಒಂದು ದಂಗೆಕೋರರ ಗುಂಪು ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಾವು ಉಲ್ಫಾ ಅಂತ ಕರಿತೇವೆ. ಉಲ್ಫಾ ಅಂದ್ರೆ ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸ್ಸಾಂ ಅಂತ ಕರಿತೇವೆ. ಸೊ ಈ ಒಂದು ಗುಂಪು ಈಗ ಕೇಂದ್ರ ಸರ್ಕಾರ ಮತ್ತು ಅಸ್ಸಾಂ ಸರ್ಕಾರದ ನಡುವೆ ಯಾವುದೇ ರೀತಿಯ ದಂಗೆಗಳನ್ನ ಮಾಡುವುದಿಲ್ಲ ಅಂತಕ್ಕಂಥ ಒಂದು ಒಪ್ಪಂದಕ್ಕೆ ಸಹಿ ಹಾಕಿರುತ್ತೆ. ಸೊ ಈ ಒಂದು ಒಪ್ಪಂದ ಒಂದು ಉತ್ತಮವಾಗಿರ್ತಕ್ಕಂಥ ಒಪ್ಪಂದ ಅಂತ ನಾವು ಇಲ್ಲಿ ಹೇಳ್ಬೋದಾಗಿರುತ್ತೆ. ಸೊ ಇದನ್ನ ನಾವು ಟ್ರೈಪ್ಯಾಟ್ರಿಯೇಟ್ ಅಂತ ಕರಿತೇವೆ, ಅಂದ್ರೆ ತ್ರಿಪಕ್ಷೀಯವಾಗಿರ್ತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಸೊ ಯಾರ್ಯಾರ ನಡುವೆ ಒಪ್ಪಂದ ಆಗಿರುತ್ತೆ ಅಂತ ನಾನು ಹೇಳಿರ್ತೇನೆ. ಸೊ ಇದನ್ನ ಇನ್ ಶಾರ್ಟ್ ನಾವೇನಂತ ಕರಿತೇವೆ ಅಂದ್ರೆ ಉಲ್ಫಾ ಅಂತ ಕರಿತೇವೆ. ಸೊ ಇಟ್ ಈಸ್ ಬ್ರಿಂಗಿಂಗ್ ದಿ ಕರ್ಟನ್ಸ್ ಡೌನ್ ಆನ್ ದಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಇನ್ಸರ್ಜೆಂಟ್ ಗ್ರೂಪ್ಸ್ ಇನ್ ದಿ ನಾರ್ತ್ ಈಸ್ಟರ್ನ್ ರೀಜನ್, ಅಂದ್ರೆ ಈಶಾನ್ಯ ರಾಜ್ಯಗಳಲ್ಲಿಯೇ. ಸೊ ಈ ಒಂದು ಉಲ್ಫಾವನ್ನ ನಾವು ಅತಿ ದೊಡ್ಡ ಬಂಡಾಯದ ಗುಂಪು ಅಂತ ಕರಿತೇವೆ. ಸೊ ಇದಕ್ಕೆ ಇನ್ಮೇಲೆ ತೆರೆ ಬಿದ್ದಂತೆ ಕಾಣುವುದನ್ನ ನಾವು ಈ ಆರ್ಟಿಕಲ್ ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪೀಸ್ ಡೀಲ್ ಏನಿರುತ್ತೆ ಇಟ್ ಏಮ್ಸ್ ಟು ಅಡ್ರೆಸ್ ಇಶ್ಯೂಸ್ ಸಚ್ ಆಸ್ ಇಲ್ಲಿಗಲ್ ಇಮಿಗ್ರೇಷನ್. ಅಂದ್ರೆ ಈ ಒಂದು ಇನ್ಸರ್ಜೆಂಟ್ ಗ್ರೂಪ್ ಏನಿರುತ್ತೆ ಆ ಇನ್ಸರ್ಜೆಂಟ್ ಗ್ರೂಪ್ ಅನ್ನ ಏನಕ್ಕೆ ಅವರು ಸ್ಥಾಪನೆ ಮಾಡಿದ್ರು ಅಂದ್ರೆ ಕೆಲವೊಂದು ಆಬ್ಜೆಕ್ಟಿವ್ಸ್ ನ ಇಟ್ಕೊಂಡು ಆ ಒಂದು ಗುಂಪನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಫಸ್ಟ್ ಆಬ್ಜೆಕ್ಟಿವ್ ಏನಂದ್ರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ನಮಗೆ ಗೊತ್ತು, ಅದು ಬಾರ್ಡರಿಂಗ್ ಸ್ಟೇಟ್ ಆಗಿರೋದ್ರಿಂದ ಮೈಗ್ರೇಷನ್ ಜಾಸ್ತಿ ಇರುತ್ತೆ, ಅಂದ್ರೆ ಬೇರೆ ರಾಜ್ಯಗಳಿಂದ ಅಲ್ಲಿಗೆ ವಲಸೆ ಜಾಸ್ತಿ ಬರ್ತಾ ಇರ್ತಾರೆ. ಆ ಇಮಿಗ್ರೇಷನ್
ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಸ್ಟಾರ್ಟ್ ಆಗಿರ್ತಕ್ಕಂಥ ಒಂದು ಗುಂಪಾಗಿರುತ್ತೆ. ಸೊ ಅದಾದ್ಮೇಲೆ ಲ್ಯಾಂಡ್ ರೈಟ್ಸ್ ಫಾರ್ ದಿ ಇಂಡಿಜಿನಸ್ ಕಮ್ಯುನಿಟೀಸ್, ಅಂದ್ರೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಸಮುದಾಯಗಳಿಗೆ ಅಲ್ಲಿರ್ತಕ್ಕಂಥ ಭೂಮಿಯ ಹಕ್ಕುಗಳನ್ನ ಕೊಡಬೇಕು ಅನ್ನೋದನ್ನ ಹೋರಾಟ ಮಾಡ್ತಕ್ಕಂಥ ಒಂದು ಗುಂಪಾಗಿರುತ್ತೆ. ಅಂಡ್ ಫಿನಾನ್ಷಿಯಲ್ ಪ್ಯಾಕೇಜ್ ಫಾರ್ ದಿ ಅಸ್ಸಾಮ್ಸ್ ಡೆವಲಪ್ಮೆಂಟ್, ಅಂದ್ರೆ ಅಸ್ಸಾಂನ ಪ್ರಗತಿಗಾಗಿ ಹಣಕಾಸಿನ ಒಂದು ಅವಶ್ಯಕತೆಯನ್ನ ರಿಫ್ಲೆಕ್ಟ್ ಮಾಡಲಿಕ್ಕೆ ಈ ಒಂದು ಗುಂಪನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ವರ್ಷ ಏಪ್ರಿಲ್ 7, 1979 ನಲ್ಲಿ ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಎಲ್ಲಿ ಸ್ಥಾಪನೆ ಮಾಡಿರ್ತಾರೆ ಅಂದ್ರೆ ಅಸ್ಸಾಂನ ಶಿವಸಾಗರ್ನಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಗುಂಪಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಗುಂಪಿನ ಇನ್ನೊಂದು ಕೋರಿಕೆ ಏನು ಅಂದ್ರೆ ಸಾವರಿನ್ ಸ್ಟೇಟ್ ಆಗಿ ಮಾಡ್ತಕ್ಕಂಥದ್ದು, ಅಂದ್ರೆ ಅಸ್ಸಾಂನ ಪ್ರತ್ಯೇಕವಾದ ರಾಜ್ಯ ಮಾಡಬೇಕು ಅಂತಕ್ಕಂಥ ಒಂದು ಬೆಂಬಲ, ಒಂದು ಬೇಡಿಕೆಯನ್ನ ಕೂಡ ಇಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ದ ಗ್ರೂಪ್ ಬಿಗ್ಯಾನ್ ಇಟ್ಸ್ ಆರ್ಮ್ಡ್ ಆಪರೇಷನ್ಸ್ ಇನ್ 1980, 1980ರಿಂದ ಅವರು ಸಶಸ್ತ್ರ ದಂಗೆಕೋರರಾಗಿ ಬದಲಾವಣೆ ಆಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಗುಂಪಿನ ಪ್ರಮುಖ ನಾಯಕರಲ್ಲಿ ಕೆಲವರನ್ನ ನಾವು ಹೇಳೋದಾದ್ರೆ ಪರೇಶ್ ಬರೂಹಾ ಮತ್ತೆ ಅರಬಿಂದ ರಾಜಕೋವಾ ಮತ್ತೆ ಅನೂಪ್ ಚೇತಿಯಾ ಅಂತಕ್ಕಂಥವ್ರು ಈ ಗುಂಪಿನ ಪ್ರಮುಖವಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಕೆಲವಾರು ನಾಯಕರಾಗಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯವು ಜಡ ತ್ಯಾಜ್ಯದ ಬಳಕೆಗೆ ಸಂಬಂಧಿಸಿದಂತೆ ನೀತಿಯನ್ನು ರೂಪಿಸಿದೆ. ನೀತಿಯು ಪ್ರಾಥಮಿಕವಾಗಿ ಯಾವ ಉದ್ದೇಶಕ್ಕಾಗಿ ಕಾರ್ಯನಿರ್ವಹಿಸುತ್ತದೆ? ದ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಹ್ಯಾಸ್ ಫಾರ್ಮುಲೇಟೆಡ್ ಅ ಪಾಲಿಸಿ ರಿಗಾರ್ಡಿಂಗ್ ದಿ ಯೂಸೇಜ್ ಆಫ್ ಇನರ್ಟ್ ಮೆಟೀರಿಯಲ್. ವಿಚ್ ಪರ್ಪಸ್ ಡಸ್ ದಿ ಪಾಲಿಸಿ ಪ್ರೈಮರಿ ಸರ್ವ್? ಸೊ ನಮ್ಮ ಒಂದು ರೋಡ್ ಟ್ರಾನ್ಸ್ಪೋರ್ಟೇಷನ್ ಇಲಾಖೆ ಏನಿರುತ್ತೆ, ಮಿನಿಸ್ಟ್ರಿ ಏನಿರುತ್ತೆ, ಸೊ ಇವರು ಒಂದು ಹೊಸ ನೀತಿಯನ್ನ ಫಾರ್ಮೇಷನ್ ಮಾಡಿದ್ದಾರೆ. ಆ ಒಂದು ಹೊಸ ನೀತಿ ಯಾವ ವಸ್ತುಗಳಿಗೆ ಸಂಬಂಧಪಟ್ಟಿರುತ್ತೆ ಅಂದ್ರೆ ಜಡ ತ್ಯಾಜ್ಯ ಅಂತ ಕರಿತೇವೆ, ಅಂದ್ರೆ ಇನರ್ಟ್ ವೇಸ್ಟ್ ಅಂತ ಕರಿತೇವೆ. ಇನರ್ಟ್ ವೇಸ್ಟ್ ಅಂದ್ರೆ ಏನು ಅಂತ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಹೊಸ ಪಾಲಿಸಿಯನ್ನ ಮಾಡಿರ್ತಾರೆ. ಸೊ ಇದರ ಉದ್ದೇಶ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ವಚ್ಛ ಭಾರತ್ ಅಡಿಯಲ್ಲಿ ಕಸದ ಬಳಕೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಅಥವಾ ಮಿನಿಮೈಸಿಂಗ್ ಲ್ಯಾಂಡ್ ಫಿಲ್ ಯೂಸೇಜ್ ಅಂಡರ್ ಸ್ವಚ್ಛ ಭಾರತ್ 2.0. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಮಾಡಿರ್ತಕ್ಕಂಥ ಒಂದು ನೀತಿ ಆಗಿರುತ್ತೆ. ಸೊ ಅಪ್ಡೇಟ್ ಏನು ಅಂದ್ರೆ ರೀಯೂಸ್ ಆಫ್ ಇನರ್ಟ್ ವೇಸ್ಟ್ ಮೆಟೀರಿಯಲ್ ಅಂಡರ್ ಸ್ವಚ್ಛ ಭಾರತ್ ಮಿಷನ್ 2.0, ಸ್ವಚ್ಛ ಭಾರತ್ ಮಿಷನ್ 2.0 ಏನಿರುತ್ತೆ, ಸೊ ಅದರ ಅಡಿಯಲ್ಲಿ ಈ ಒಂದು ಜಡ ವಸ್ತುಗಳನ್ನ ಅಥವಾ ತ್ಯಾಜ್ಯ ವಸ್ತುಗಳನ್ನ ಮರುಬಳಕೆ ಮಾಡ್ತಕ್ಕಂಥ ಒಂದು ನೀತಿಯನ್ನ ಈಗ ಲಾಂಚ್ ಮಾಡಿರ್ತಾರೆ. ಯಾರು ಮಾಡಿರ್ತಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಮತ್ತು ಹೈವೇಸ್ ವತಿಯಿಂದ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಹಾಗಿದ್ರೆ ವಾಟ್ ಯು ಮೀನ್ ಬೈ ಇನರ್ಟ್ ವೇಸ್ಟ್ ಅಂತ ಹೇಳಿದ್ರೆ ದ ವೇಸ್ಟ್ ದಟ್ ಕೆನಾಟ್ ಬಿ ಡಿಸಿಂಟಿಗ್ರೇಟೆಡ್ ನ್ಯಾಚುರಲಿ ಈದರ್ ಬಯೋಲಾಜಿಕಲಿ ಆರ್ ಕೆಮಿಕಲಿ, ಅಂದ್ರೆ ಯಾವ ತ್ಯಾಜ್ಯ ವಸ್ತುಗಳು ನೈಸರ್ಗಿಕವಾಗಿ ಅಥವಾ ಬಯೋಲಾಜಿಕಲಿ ಜೈವಿಕವಾಗಿ ಅಥವಾ ರಾಸಾಯನಿಕವಾಗಿ ಅದು ಒಡೆಯೋದಿಲ್ವೋ ಅಥವಾ ವಿಘಟನೆಗೊಳ್ಳೋದಿಲ್ವೋ ಆ ರೀತಿಯ ಒಂದು ತ್ಯಾಜ್ಯ ವಸ್ತುಗಳನ್ನ ನಾವು ಇನರ್ಟ್ ಅಂತ ಕರಿತೇವೆ. ಇನರ್ಟ್ ಅಂದ್ರೆ ಅದು ಯಾವುದರದೊಂದಿಗೆ ಕೂಡ ರಿಯಾಕ್ಟ್ ಆಗದೆ ಇರತಕ್ಕಂಥ ಒಂದು ಸಬ್ಸ್ಟೆನ್ಸ್ ಆಗಿರುತ್ತೆ. ಆ ವಸ್ತುಗಳನ್ನ ರೀಯೂಸ್ ಮಾಡ್ತಕ್ಕಂಥ ಒಂದು ನೀತಿಯನ್ನ ಈಗ ಮಿನಿಸ್ಟ್ರಿ ಆಫ್ ಟ್ರಾನ್ಸ್ಪೋರ್ಟ್ ಮತ್ತೆ ರೋಡ್ ಅಂಡ್ ಟ್ರಾನ್ಸ್ಪೋರ್ಟ್ ವತಿಯಿಂದ ಈಗ ಲಾಂಚ್ ಮಾಡಲಾಗಿರುತ್ತೆ. ಸೊ ಈ ಒಂದು ಪಾಲಿಸಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಇನರ್ಟ್ ವೇಸ್ಟ್ ಅಥವಾ ಜಡ ತ್ಯಾಜ್ಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ಪಾಲಿಸಿ ಆಗಿರುತ್ತೆ. ಇಟ್ ಯೂಸಸ್ ಇನರ್ಟ್ ಮೆಟೀರಿಯಲ್ಸ್ ಒಬ್ಟೈನ್ಡ್ ಫ್ರಮ್ ದಿ ಸಾಲಿಡ್ ವೇಸ್ಟ್ ಟು ಬಿಲ್ಡ್ ಎಂಬಾರ್ಕ್ಮೆಂಟ್ಸ್ ಅಲಾಂಗ್ ಸೈಡ್ ದಿ ನ್ಯಾಷನಲ್ ಹೈವೇಸ್, ಅಂದ್ರೆ ರಾಷ್ಟ್ರೀಯ ಹೆದ್ದಾರಿಗಳೇನಿರ್ತವೆ, ಸೊ ಅದರ ಹೆದ್ದಾರಿಗಳ ಅಕ್ಕಪಕ್ಕ ನಾವು ಒಂದು ರೀತಿಯ ಫೆನ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಆ ರೀತಿಯ ಫೆನ್ಸ್ ಗಳನ್ನ ಡೆವಲಪ್ ಮಾಡಲಿಕ್ಕೆ ಈ ರೀತಿಯ ಒಂದು ಜಡ ತ್ಯಾಜ್ಯವನ್ನ ಬಳಕೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಇದರಿಂದ ಆಗ್ತಕ್ಕಂಥ ಅನುಕೂಲ ಏನು ಅಂದ್ರೆ ಟು ರೆಡ್ಯೂಸ್ ಕಾಸ್ಟ್ ಅಂಡ್ ರಿಲಯನ್ಸ್ ಆನ್ ಫಾಸಿಲ್ ಫ್ಯೂಯಲ್ಸ್, ಅಂದ್ರೆ ಈ ಒಂದು ಪಳೆಯುಳಿಕೆ ಇಂಧನಗಳ ಮೇಲೆ ಇರ್ತಕ್ಕಂಥ ಒಂದು ಅವಲಂಬನೆ ಮತ್ತೆ ವೇಸ್ಟ್ ಆಗೋದನ್ನ ನಾವು ತಡೀತಕ್ಕಂಥ ಒಂದು ನಿರ್ಧಾರವಾಗಿರುತ್ತೆ. ಅದರ ಜೊತೆಗೆ ದ ಮಿನಿಸ್ಟ್ರಿ ಆಲ್ಸೋ ಎಕ್ಸ್ಪ್ಲೋರಿಂಗ್ ಟು ಬ್ಲೆಂಡ್ ರಿಕ್ಲೇಮ್ಡ್ ವೇಸ್ಟ್ ವಾಟರ್ ಅಂಡ್ ಓಲ್ಡ್ ಟೈರ್ಸ್ ವಿತ್ ಬಿಟಮಿನ್ ಫಾರ್ ರೋಡ್ ಕನ್ಸ್ಟ್ರಕ್ಷನ್, ಅಂದ್ರೆ ಈ ಒಂದು ರಸ್ತೆ ನಿರ್ಮಾಣಕ್ಕಾಗಿ ಈ ಒಂದು ತ್ಯಾಜ್ಯವಾಗಿರ್ತಕ್ಕಂಥ ನೀರು ಮತ್ತು ಹಳೆಯ ಟೈರುಗಳನ್ನು ಕೂಡ ಆ ತಾರ್ ಅಂತ ನಾವೇನು ಹೇಳ್ತೇವೆ ಅದ್ರ ಜೊತೆ ಮಿಕ್ಸ್ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಕೂಡ ಈಗ ಮಾಡ್ತಾ ಇದೆ. ಸೊ ಇದ್ರ ಜೊತೆಗೆ ಈ ಒಂದು ಇನರ್ಟ್ ಮೆಟೀರಿಯಲ್ ಏನಿರುತ್ತೆ, ಸೊ ಅದನ್ನ ಉಪಯೋಗಿಸ್ಕೊಂಡು ಆಲ್ರೆಡಿ ಕೆಲವೊಂದು ಪ್ರಾಜೆಕ್ಟ್ಸ್ಗಳನ್ನ ಸಕ್ಸಸ್ಫುಲ್ ಆಗಿ ಮಾಡಿರ್ತಾರೆ. ಆ ರೀತಿಯ ಪ್ರಾಜೆಕ್ಟ್ಸ್ಗಳಿಗೆ ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ನಾವು ಹೇಳೋದಾದ್ರೆ ದೊಲೆರಾ ಪ್ರಾಜೆಕ್ಟ್ ಇನ್ ಅಹಮದಾಬಾದ್ ಅನ್ನ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಫಸ್ಟ್ ಸ್ಟ್ರೆಚ್ ಆಫ್ ಡೆಲ್ಲಿ ಮುಂಬೈ ಎಕ್ಸ್ಪ್ರೆಸ್ ಇದನ್ನು ಕೂಡ ಇನರ್ಟ್ ವೇಸ್ಟ್ ಮೆಟೀರಿಯಲ್ ನಿಂದ ಮಾಡಿರ್ತಾರೆ. ಅರ್ಬನ್ ಎಕ್ಸ್ಟೆನ್ಷನ್ ರೋಡ್ ಟು ದಟ್ ಕನೆಕ್ಟ್ಸ್ NH44, ಸೊ NH44 ಅನ್ನ ಕನೆಕ್ಟ್ ಮಾಡ್ತಕ್ಕಂಥ ಒಂದು ರಸ್ತೆ. ಡೆಲ್ಲಿ ಗುನ್ಗಾಂವ್ ಎಕ್ಸ್ಪ್ರೆಸ್ ವೇ NH48 ಇನ್ ಡೆಲ್ಲಿ. ಸೊ ಇದನ್ನೆಲ್ಲ ಈ ಒಂದು ಇನರ್ಟ್ ವೇಸ್ಟ್ ಇಂದ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ಸ್ ಆಗಿರುತ್ತೆ. ಸೊ ಇದ್ರ ಜೊತೆಗೆ ಸ್ವಚ್ಛ ಭಾರತ್ ಅಭಿಯಾನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಸ್ವಚ್ಛ ಭಾರತ್ ಅಭಿಯಾನ ಲಾಂಚ್ ಆಗಿರ್ತಕ್ಕಂಥದ್ದು 2009
2014 ಮಹಾತ್ಮ ಗಾಂಧಿ ಜಯಂತಿಯ ಒಂದು ದಿನಾಂಕ ಅಕ್ಟೋಬರ್ 2ನೇ ತಾರೀಕು ಭಾರತ ದೇಶದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಇದರ ಗುರಿ ಏನಾಗಿರುತ್ತೆ ಅಂದರೆ ಟು ಎಲಿಮಿನೇಟ್ ಓಪನ್ ಡೆಫಿಕೇಶನ್ ಇನ್ ಕಂಟ್ರಿ ಬೈ 2019 2019 ವೇಳೆಗೆ ಭಾರತ ದೇಶದಲ್ಲಿ ಬಯಲು ಬಹಿರ್ದೆಸೆ ಮುಕ್ತ ಮಾಡ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಪ್ರಮುಖವಾದ ಗುರಿಯಾಗಿರುತ್ತೆ. ಸೊ ಅದಾದ್ಮೇಲೆ ಇದನ್ನ ಎಕ್ಸ್ಟೆಂಡ್ ಮಾಡಲಿಕ್ಕೆ ಸ್ವಚ್ಛ ಭಾರತ್ 2.0 ಅಂತ ಲಾಂಚ್ ಮಾಡ್ತಾರೆ. ಈ ಒಂದು ಸ್ವಚ್ಛ ಪಾಯಿಂಟ್ 2.0 ಅದು ಅರ್ಬನ್ಗೆ ಸಂಬಂಧಪಟ್ಟಂತೆ ಅಂದರೆ ನಗರ ಪ್ರದೇಶಗಳನ್ನು ಸ್ವಚ್ಛವಾಗಿಡುವ ಕಾರಣದಿಂದ ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ 2.0 ಅನ್ನ ಲಾಂಚ್ ಮಾಡ್ತಾರೆ. ಸೊ ಈ ಒಂದು 2.0 ಅನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು 2021 ಫೆಬ್ರವರಿಯಲ್ಲಿ ಲಾಂಚ್ ಮಾಡ್ತಾರೆ. ಸೊ ಇದರ ಥೀಮ್ ಏನು ಅಂದರೆ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್ ಅಂತ ಕರಿತೇವೆ. ಅಂದರೆ ಆರೋಗ್ಯ ಮತ್ತೆ ಈ ಒಂದು ಯೋಗಕ್ಷೇಮ ವಲಯದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಒಂದು ಸ್ವಚ್ಛ ಭಾರತ್ ಮಿಷನ್ ಸ್ವಚ್ಛ ಭಾರತ್ ಅರ್ಬನ್ ಮಿಷನ್ 2.0 ಆಗಿರುತ್ತೆ. ಸೊ ಇದನ್ನ ದ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ವಿಲ್ ಕ್ಯಾರಿ ಔಟ್ ದಿ ಮಿಷನ್. ಸೊ ಈ ಒಂದು ಮಿಷನ್ ಅನ್ನ ಮುನ್ನಡೆಸ್ತಕ್ಕಂಥವರು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ವತಿಯಿಂದ ಸೊ ಈ ಒಂದು ಮಿಷನ್ ಅನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥ ಉದ್ದೇಶವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. ವಿಶ್ವದ ಅತಿ ದೊಡ್ಡ ತಳಮಟ್ಟದ ತೈಲ ಸಂಸ್ಕರಣಾಗಾರವನ್ನು ಆಯೋಜಿಸುವ ಕಾರಣದಿಂದ ಭಾರತದಲ್ಲಿ ಯಾವ ರಾಜ್ಯವು ಪೆಟ್ರೋ ರಾಜಧಾನಿ ಎಂದು ಗುರುತಿಸಲ್ಪಟ್ಟಿದೆ? ವಿಚ್ ಸ್ಟೇಟ್ ಇನ್ ಇಂಡಿಯಾ ಇಸ್ ರೆಕಗ್ನೈಸ್ಡ್ as the petro capital due to hosting the world's largest grassroots refinery? ಅಂದ್ರೆ ಈ ಒಂದು ಕಚ್ಚಾ ತೈಲವನ್ನ ಪೆಟ್ರೋಲ್ ಅಥವಾ ಡೀಸೆಲ್ ಅಥವಾ ಬೇರೆ ಬೇರೆ ಇಂಧನಗಳಾಗಿ ಪರಿವರ್ತನೆ ಮಾಡತಕ್ಕಂತ ಘಟಕಗಳನ್ನ ಹೆಚ್ಚಾಗಿ ಹೊಂದಿರುವ ಕಾರಣದಿಂದ ಸೊ ನಮ್ಮ ಭಾರತ ದೇಶದ ಒಂದು ರಾಜ್ಯವನ್ನ ಈಗ ಪೆಟ್ರೋ ಕೆಮಿಕಲ್ ಸ್ಟೇಟ್ ಅಂತ ಡಿಕ್ಲೇರ್ ಮಾಡಿರ್ತಾರೆ. ಆ ರಾಜ್ಯ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗುಜರಾತ್ ಅನ್ನ ಈಗ ಪೆಟ್ರೋ ರಾಜಧಾನಿಯಾಗಿ ಡಿಕ್ಲೇರ್ ಮಾಡಿರ್ತಾರೆ. ಸೊ ಈ ಒಂದು ರಾಜ್ಯವನ್ನ ಪೆಟ್ರೋ ರಾಜಧಾನಿ ಅಂತ ಡಿಕ್ಲೇರ್ ಮಾಡಲಿಕ್ಕೆ ಅಲ್ಲಿರ್ತಕ್ಕಂಥ ರಿಫೈನರಿಗಳ ಸಂಖ್ಯೆ ಹೆಚ್ಚಾಗಿರ್ಲಿಕ್ಕೆ ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣವಾಗಿರುತ್ತೆ. ಸೊ ವರ್ಲ್ಡ್ಸ್ ಲಾರ್ಜೆಸ್ಟ್ ಗ್ರಾಸ್ ರೂಟ್ ಆಯಿಲ್ ರಿಫೈನರಿ ಇನ್ ಜಮ್ನಗರ್ ಓಪಲ್ ಪೆಟ್ರೋಕೆಮಿಕಲ್ ಕಾಂಪ್ಲೆಕ್ಸ್ ಅಟ್ ದಹೇಜ್. ಅಂದ್ರೆ ಜಮ್ನಗರ್ನಲ್ಲಿ ವಿಶ್ವದಲ್ಲಿಯೇ ಅತಿ ದೊಡ್ಡದಾಗಿರ್ತಕ್ಕಂಥ ತೈಲ ಸಂಸ್ಕರಣಾಗಾರವನ್ನ ನೋಡಬಹುದಾಗಿರುತ್ತೆ. ಅದಾದ್ಮೇಲೆ ಓಪಲ್ ಪೆಟ್ರೋಕೆಮಿಕಲ್ ಕಾಂಪ್ಲೆಕ್ಸ್ ದಹೇಜ್ ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ಇವೆರಡೂ ಕೂಡ ಗುಜರಾತ್ ನಲ್ಲಿರ್ತಕ್ಕಂಥ ಒಂದು ರಿಫೈನರೀಸ್ ಆಗಿರ್ತವೆ. ಸೊ ಈ ಎಲ್ಲಾ ಕಾರಣಗಳಿಂದ ಗುಜರಾತ್ ಅನ್ನ ಇನ್ಮೇಲೆ ಪೆಟ್ರೋ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ರೆಕಗ್ನೈಸ್ ಮಾಡಿರ್ತಾರೆ. ಸೊ ಇದಕ್ಕಿಂತ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ ಏನು ಅಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಏನಿರುತ್ತೆ ಸೊ ಅವರು ಕೂಡ ಜಮ್ನಗರ್ ನಲ್ಲಿ ಒಂದು ರಿಫೈನರಿಯನ್ನ ಲಾಂಚ್ ಮಾಡಿರ್ತಾರೆ. ಈ ಒಂದು ರಿಫೈನರಿಯ ಒಂದು ಸಿಗ್ನಿಫಿಕೆನ್ಸ್ ಏನು ಅಂದ್ರೆ ಲಾರ್ಜೆಸ್ಟ್ ಅಂಡ್ ಮೋಸ್ಟ್ ಕಾಂಪ್ಲೆಕ್ಸ್ ಸಿಂಗಲ್ ಸೈಟ್ ರಿಫೈನರಿ ಇನ್ ದ ವರ್ಲ್ಡ್. ಅಂದ್ರೆ ಪ್ರಪಂಚದಲ್ಲಿಯೇ ಇದು ಈ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಜಾಮ್ನಗರ್ ನಲ್ಲಿರ್ತಕ್ಕಂಥ ಈ ಒಂದು ಸಂಸ್ಕರಣಾ ಕಾರ್ಯ ಏನಿರುತ್ತೆ ಇದು ವಿಶ್ವದಲ್ಲಿಯೇ ಅತಿ ದೊಡ್ಡದು ಮತ್ತು ಅತ್ಯಂತ ಸಂಕೀರ್ಣವಾದ ಒಂದೇ ಸ್ಥಳದಲ್ಲಿರ್ತಕ್ಕಂಥ ಸಂಸ್ಕರಣವಾಗಿರೋದ್ರಿಂದ ಸೊ ಗುಜರಾತ್ನ ಈಗ ಪೆಟ್ರೋ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಡಿಕ್ಲೇರ್ ಮಾಡಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 10. ಡಿಜಿಟಲ್ ಪಾವತಿಗಳ ಭದ್ರತೆಯನ್ನು ಹೆಚ್ಚಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಕಾರ್ಡ್ ಆನ್ ಫೈಲ್ ಟೋಕನೈಸೇಷನ್ ಸಕ್ರಿಯಗೊಳಿಸಿದೆ. ಡಿಜಿಟಲ್ ಪಾವತಿಗಳ ಸಂದರ್ಭದಲ್ಲಿ ಟೋಕನೈಸೇಷನ್ ಏನನ್ನು ಒಳಗೊಂಡಿರುತ್ತದೆ? ಟು ಎನ್ಹಾನ್ಸ್ ದಿ ಸೆಕ್ಯೂರಿಟಿ ಆಫ್ ಡಿಜಿಟಲ್ ಪೇಮೆಂಟ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹ್ಯಾಸ್ ಎನೇಬಲ್ಡ್ ಕಾರ್ಡ್ ಆನ್ ಫೈಲ್ ಟೋಕನೈಸೇಷನ್. ವಾಟ್ ಡಸ್ ಟೋಕನೈಸೇಷನ್ ಇನ್ವಾಲ್ವ್ ಇನ್ ದ ಕಾಂಟೆಕ್ಸ್ಟ್ ಆಫ್ ದಿ ಡಿಜಿಟಲ್ ಪೇಮೆಂಟ್? ಸೊ ನಿಮಗೆ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಎಸ್ಸೆ ಕೇಳ್ತಾ ಇರ್ತಾರೆ. ಸೊ ಅದರ ವೇ ಫಾರ್ವರ್ಡ್ ಅನ್ನ ಬರೆಯುವಾಗ ನಾವು ಈ ರೀತಿಯ ಒಂದು ಪಾಯಿಂಟ್ಸ್ ಅನ್ನ ಬರೀಬಹುದಾಗಿರುತ್ತೆ. ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು RBI ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಒಂದು ನ್ಯೂ ಸಿಸ್ಟಮ್ ಆಗಿರುತ್ತೆ. ಸೊ ಇದನ್ನ ನಾವು ಕಾಫ್ಟ್ ಅಂತ ಕರಿತೇವೆ. ಕಾಫ್ಟ್ ಅಂದ್ರೆ ಕಾರ್ಡ್ ಆನ್ ಫೈಲ್ ಟೋಕನೈಸೇಷನ್ ಅಂತ ಕರಿತೇವೆ. ಸೊ ಇದರ ಅರ್ಥ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಿಜವಾದ ಕಾರ್ಡ್ ವಿವರಗಳನ್ನು ಪರ್ಯಾಯ ಕೋಡ್ನೊಂದಿಗೆ ಬದಲಾಯಿಸ್ತಕ್ಕಂಥದ್ದು. ಅಂದರೆ ರೀಪ್ಲೇಸ್ಮೆಂಟ್ ಆಫ್ ಆಕ್ಚುಯಲ್ ಕಾರ್ಡ್ ಡೀಟೇಲ್ಸ್ ಬೈ ಆಲ್ಟರ್ನೇಟಿವ್ ಕೋಡ್. ಅಂದರೆ ನಮ್ಮ ಕಾರ್ಡ್ ಡೀಟೇಲ್ಸ್ ಸಿಕ್ಕಿದಾಗ ಅದನ್ನು ಹ್ಯಾಕ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ನಮ್ಮ ಕಾರ್ಡ್ ಡೀಟೇಲ್ಸ್ನ ಬದಲಾಗಿ ಒಂದು ಆಲ್ಟರ್ನೇಟಿವ್ ಕೋಡನ್ನು ಜನರೇಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಕಾಫ್ಟ್ ಅಥವಾ ಟೋಕನೈಸೇಷನ್ ಅಂತ ಕರಿತೇವೆ. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ನಾನು ಏನೇನು ಎಕ್ಸ್ಪ್ಲೇನ್ ಮಾಡಿರ್ತೇನೆ ಅದನ್ನೆಲ್ಲ ಮುಂದಿನ ಟೆಕ್ಸ್ಟಲ್ಲಿ ಕೊಟ್ಟಿರ್ತೇವೆ ಮತ್ತು PDF ಅಲ್ಲಿ ನೀವು ಟೆಲಿಗ್ರಾಮಲ್ಲಿ ಕೂಡ ನೋಡ್ಕೊಳ್ಬಹುದಾಗಿರುತ್ತೆ. ಸೊ ಈ ಸಿಸ್ಟಮ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಸೊ ಯು ಸ್ಟಾರ್ಟ್ ಟು ಪರ್ಚೇಸ್ ವಿತ್ ಅ ಮರ್ಚೆಂಟ್. ಸೊ ನೀವು ಯಾರ ಹತ್ರನಾದ್ರೂ ನೀವೇನಾದ್ರೂ ವಸ್ತುಗಳನ್ನ ಖರೀದಿ ಮಾಡುವಾಗ ನೀವು ಕ್ರೆಡಿಟ್ ಕಾರ್ಡ್ ಆಗಲಿ ಅಥವಾ ಡೆಬಿಟ್ ಕಾರ್ಡ್ ಅನ್ನ ಬಳಕೆ ಮಾಡ್ತೀರಾ. ದ ಮರ್ಚೆಂಟ್ ಇನಿಷಿಯೇಟ್ಸ್ ಟೋಕನೈಸೇಷನ್ ಬೈ ಆಸ್ಕಿಂಗ್ ಫಾರ್ ಯುವರ್ ಕನ್ಸೆಂಟ್ ಅಂಡ್ ಟೋಕನೈಸ್ ದಿ ಕಾರ್ಡ್. ಸೊ ಮರ್ಚೆಂಟ್ ಏನ್ ಮಾಡ್ತಾರೆ ಅಂದ್ರೆ ಸೊ ಈ ಒಂದು ಟೋಕನೈಸೇಷನ್ ಪ್ರೋಸೆಸ್ ಅನ್ನ ಇನಿಷಿಯೇಟ್ ಮಾಡ್ಬೋದಾ ಅಂತ ನಿಮ್ಮ ಹತ್ರ ಪರ್ಮಿಷನ್ ತಗೊಳ್ತಾರೆ. ಸೊ ನೀವು ಪರ್ಮಿಷನ್ ಕೊಟ್ಟಾಗ ಅಂದ್ರೆ ಒನ್ಸ್ ಯು ಗಿವ್ ದ ಕನ್ಸೆಂಟ್ ಇಟ್ ಸೆಂಡ್ಸ್
ಟೋಕನೈಸೇಷನ್ ರಿಕ್ವೆಸ್ಟ್ ಟು ದಿ ಕಾರ್ಡ್ ನೆಟ್ವರ್ಕ್. ಆ ಒಂದು ಕಾರ್ಡ್ನ ನೆಟ್ವರ್ಕ್ ಏನಿರುತ್ತೆ ಸೊ ಅದಕ್ಕೆ ಟೋಕನೈಸೇಷನ್ ಅಂತ ಒಂದು ರಿಕ್ವೆಸ್ಟ್ ಕಳಿಸುತ್ತೆ. ಸೊ ಅದು ನೀವು ಒಪ್ಪಿಗೆ ಕೊಟ್ಟ ನಂತರ, ಅಂದರೆ ನೀವು ಯಾರ ಹತ್ರ ವಸ್ತುಗಳನ್ನು ಬೈ ಮಾಡ್ತಾ ಇದ್ದೀರಾ ಸೊ ಅವ್ರ ಹತ್ರ ಟೋಕನೈಸೇಷನ್ ಮಾಡ್ಬೋದಾ ಅಂತ ಅವ್ರು ನಿಮ್ಮನ್ನ ಕೇಳ್ತಾರೆ. ಸೊ ಅದಾದ್ಮೇಲೆ ನೀವು ಅದಕ್ಕೆ ಒಪ್ಪಿಗೆ ಕೊಟ್ಟಾಗ ಟೋಕನೈಸೇಷನ್ ರಿಕ್ವೆಸ್ಟ್ ಅನ್ನ ಮಾಡ್ತಾರೆ. ಸೊ ದ ಕಾರ್ಡ್ ನೆಟ್ವರ್ಕ್ ಕ್ರಿಯೇಟ್ಸ್ ಅ ಟೋಕನ್ ಆಸ್ ಅ ಪ್ರಾಕ್ಸಿ ಟು ದ ಕಾರ್ಡ್ ನಂಬರ್ ಅಂಡ್ ಸೆಂಡ್ಸ್ ಇಟ್ ಬ್ಯಾಕ್ ಟು ದಿ ಮರ್ಚೆಂಟ್. ಸೊ ಮರ್ಚೆಂಟ್ಗೆ ಒಂದು ಪ್ರಾಕ್ಸಿ ನಂಬರ್ ಅನ್ನ ಕಳಿಸುತ್ತೆ. ಆ ಪ್ರಾಕ್ಸಿ ನಂಬರ್ ಕಳಿಸಿದ ತಕ್ಷಣ ಆ ಒಂದು ಕಾರ್ಡ್ ಅನ್ನ ಅವರು ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆ ಕಾರ್ಡ್ ಅನ್ನ ಯೂಸ್ ಮಾಡ್ಕೊಳ್ಬೇಕಾಗಿದ್ರೆ ನೀವು CVV ಮತ್ತೆ OTP ಅನ್ನ ಕೊಟ್ಟು ಅಪ್ರೂವ್ ಮಾಡಬೇಕಾಗಿರುತ್ತೆ. ಸೊ ಅಪ್ರೂವ್ ಆದ ಮೇಲೆ ಬರ್ತಕ್ಕಂಥ ಒಂದು ಪ್ರೋಸೆಸ್ ಅನ್ನ ನಾವು ಟೋಕನೈಸೇಷನ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಆ ಒಂದು ಮರ್ಚೆಂಟ್ ಏನಿರ್ತಾರೆ ಅವರು ತಮ್ಮ ಟ್ರಾನ್ಸಾಕ್ಷನ್ ಅನ್ನ ಫುಲ್ ಮಾಡಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ಟೈಮ್ ನೀವು ಆ ಮರ್ಚೆಂಟ್ ಹತ್ರ ಹೋದಾಗ ಮತ್ತೆ ನೀವು ಕಾರ್ಡ್ ಅನ್ನ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಆ ಪ್ರೀವಿಯಸ್ ಪ್ರಾಕ್ಸಿ ನಂಬರ್ ಏನಿರುತ್ತೆ ಸೊ ಅದನ್ನ ಉಪಯೋಗಿಸ್ಕೊಂಡು ಪೇಮೆಂಟ್ ಅನ್ನ ಮಾಡಬಹುದಾಗಿರುತ್ತೆ. ಸೊ ಈ ರೀತಿಯ ವ್ಯವಸ್ಥೆಯನ್ನ ನಾವು ಟೋಕನೈಸೇಷನ್ ಅಂತ ಕರಿತೇವೆ. ಸೊ ಈ ಒಂದು ಟೋಕನೈಸೇಷನ್ ಅನ್ನ ನೀವು ರೆಗ್ಯುಲರ್ ಪರ್ಚೇಸ್ ಎಲ್ಲೆಲ್ಲಿ ಮಾಡ್ತಾ ಇರ್ತೀರಾ ಸೊ ಅಲ್ಲಿ ಯೂಸ್ ಮಾಡಬಹುದಾಗಿರ್ತಕ್ಕಂಥ ಒಂದು ಮೆಥಡ್ ಅನ್ನ ಈಗ RBI ಇಂಟ್ರೊಡ್ಯೂಸ್ ಮಾಡಿರುತ್ತೆ. ಸೊ ನಾನು ಏನೇನು ಇಲ್ಲಿ ಡಿಸ್ಕಸ್ ಮಾಡಿದ್ದೇನೆ ಎಲ್ಲ ಪಾಯಿಂಟ್ಸ್ ಅನ್ನ ಇಲ್ಲೂ ಕೂಡ ಕೊಟ್ಟಿರ್ತೇವೆ. ಸೊ ನೀವು ವಿಡಿಯೋ ಪಾಸ್ ಮಾಡಿ ಆದ್ರೂ ನೋಡ್ಕೊಳ್ಬಹುದು, ಅಥವಾ ಈ ಒಂದು ಫೈಲ್ ಅನ್ನ ನಾಳೆ ನಾವು ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ತೇವೆ. ಸೊ ಅಲ್ಲೂ ಕೂಡ ನೀವು ನೋಡ್ಕೊಳ್ಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದ ಸ್ನಿಪೆಟ್ಸ್. ಸ್ನಿಪೆಟ್ಸ್ ಅಲ್ಲಿ ರಾಜಸ್ಥಾನ್ಸ್ ಫಸ್ಟ್ ಸ್ನೇಕ್ ಪಾರ್ಕ್ ವಿಲ್ ಓಪನ್ ಇನ್ ಕೋಟಾ. ಸೊ ರಾಜಸ್ಥಾನದಲ್ಲಿ ಮೊಟ್ಟ ಮೊದಲ ಸ್ನೇಕ್ ಪಾರ್ಕ್ ಅನ್ನ ಈಗ ಕೋಟಾದಲ್ಲಿ ಆರಂಭ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಸ್ನೇಕ್ ಪಾರ್ಕ್ ನಲ್ಲಿ 29 ಇಂಡಿಯನ್ ಸ್ನೇಕ್ಸ್ ಅನ್ನ ಮಾತ್ರ 4 ಅಮೆರಿಕನ್ ಸ್ಪೀಶೀಸ್ ಆಫ್ ಸ್ನೇಕ್ಸ್ ಗಳನ್ನ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇನಾಗ್ರಲ್ ಎಡಿಷನ್ ಆಫ್ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಇದನ್ನ ಡೆಸರ್ಟ್ ಸೈಕ್ಲೋನ್ ಅಂತ ಕರೀತೇವೆ. ಸೊ ಡೆಸರ್ಟ್ ಸೈಕ್ಲೋನ್ ಯಾವ ರಾಷ್ಟ್ರಗಳ ನಡುವೆ ಇದು ಮೊಟ್ಟ ಮೊದಲನೇದಾಗಿರುತ್ತೆ. ಇದುವರೆಗೂ ಡೆಸರ್ಟ್ ಸೈಕ್ಲೋನ್ ಅಂತ ನಾವು ಮಾಡಿರಲ್ಲ. ಸೊ ಇದು ಭಾರತ ಮತ್ತು UAE ನಡುವೆ ನಡೀತಕ್ಕಂಥ ಒಂದು ಅಭ್ಯಾಸವಾಗಿರುತ್ತೆ. ಸೊ ಇದು ಇನಾಗ್ರಲ್ ಎಡಿಷನ್ ಆಗಿರುತ್ತೆ. ಇದನ್ನು ನಾವು ಡೆಸರ್ಟ್ ಸೈಕ್ಲೋನ್ ಅಂತ ಕರಿತೇವೆ. ಇದು ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಆಗಿರುತ್ತೆ, ಅಂದ್ರೆ ಜಂಟಿ ಮಿಲಿಟರಿ ಕಾರ್ಯಾಚರಣೆ ಆಗಿರುತ್ತೆ. ಸೊ ಈ ಒಂದು ಕಾರ್ಯಾಚರಣೆ ಹೆಸರಲ್ಲೇ ಹೇಳುತ್ತೆ ಡೆಸರ್ಟ್ ಅಂತ ಹೇಳುವಾಗ ಇದು ರಾಜಸ್ಥಾನದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಮಿಲಿಟರಿ ಎಕ್ಸರ್ಸೈಸ್ ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಮಾಡಿರ್ತವೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 619. ಪ್ರಶ್ನೆ ಸಂಖ್ಯೆ 1. ಕೆಳಗಿನವುಗಳಲ್ಲಿ ಯಾವುದನ್ನು ರಾಜ್ಯ ವಿಪತ್ತು ಪ್ರತಿಕ್ರಿಯೆ ನಿಧಿ ಮತ್ತು ನೈಸರ್ಗಿಕ ವಿಕೋಪ ಪ್ರಕ್ರಿಯೆಯ ನಿಧಿ ವ್ಯಾಪ್ತಿಯಿಂದ ಹೊರಗಿಡಲಾಗಿದೆ? ಆಪ್ಷನ್ 1 ಐತಿಹಾಸಿಕ ಸ್ಮಾರಕಗಳು, ಶಾಶ್ವತ ಪುನಃಸ್ಥಾಪಕ ಕಾರ್ಯಗಳು, ಅರಣ್ಯಗಳು ಮತ್ತು ಧಾರ್ಮಿಕ ಸ್ಥಳಗಳು. ಎರಡನೇ ಪ್ರಶ್ನೆ, ಈ ಕೆಳಗಿನ ಯಾವ ದೇಶವು ನಿಕಾರಾಗುವಾ ಗಡಿಯನ್ನು ಹೊಂದಿದೆ? ಗ್ವಾಟೆಮಾಲಾ, ಮೆಕ್ಸಿಕೋ, ಕೊಲಂಬಿಯಾ ಮತ್ತು ಹೊಂಡರಸ್ ನಿಮ್ಮ ಆಯ್ಕೆಗಳಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.